Hello, everybody. Welcome to yet another special series on the Hriday Chetan Show podcast. In this series, we explore the journey behind the upcoming Kannada film Aksharo Rakshati Rakshitaha through meaningful conversations with the people who are part of this movie. We will uncover the passion, creativity, challenges, and stories that bring a film to life, from actors and creators to the minds working behind the scenes. This series will give you a deeper understanding of filmmaking, dreams, and dedication in the world of cinema. Today's guest is Manoj Sir, an aspiring actor and filmmaker whose journey reflects dedication and passion for cinema. Starting as a junior artist, he has worked in the films like KD, The Devil, and You Are, and many more. He has also acted in 4 short films and stepped behind the camera to direct 2 short films. So let's bring Manoj Sir on screen. Hello, sir. Welcome to the Hriday Chetan Show podcast. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್. ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಹೆಲೋ ಸರ್, ನಮಸ್ಕಾರ. ಸೊ ಸರ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಸರ್. ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್, ಮತ್ತೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಒನ್ ಫೇವ್ರೆಟ್ ಮೆಮೊರಬಲ್ ಮೂಮೆಂಟ್ ಇವಾಗವರೆಗೂ ನಿಮಗೆ ಜ್ಞಾಪಕ ಇರೋದು ಯಾವುದು ಸರ್? ನನ್ನ ಚೈಲ್ಡ್ಹುಡ್ ಅಲ್ಲಿ ನನಗೆ ತುಂಬಾ ಅಂದ್ರೆ ನಾನು ಗೋಲ್ಡನ್ ಸ್ಪೂನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಏನು ಕಡಿಮೆ ಮಾಡಿಲ್ಲ. ಸೊ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂದ್ರೆ ನಾನು 18 ಇಯರ್ಸ್ ಬರ್ಡೇಗೆ ನಂಗೆ ಟ್ರೀಟ್ ಕೊಟ್ಟಿದ್ದು. ಸೊ ಎಲ್ಲ ಇಡೀ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಸೊ ನಂಗೊಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ರು. ಸೊ ಅದು ನನ್ನ ಲೈಫ್ ಅಲ್ಲೇ ಮರೆಯಕ್ಕಾಗ್ದಿರೋ ಮೂಮೆಂಟ್. ಸೊ ನಿಮ್ಮ ಪ್ಯಾಷನ್ ಏನಿತ್ತು ಸರ್ ನೀವು ಚೈಲ್ಡ್ಹುಡ್ ಅಲ್ಲಿ ಇರುವಾಗ, ಮತ್ತೆ ಅದೇ ಪ್ಯಾಷನ್ ಇವಾಗವರೆಗೂ ಕಂಟಿನ್ಯೂ ಮಾಡಿದ್ದೀರಾ, ಇಲ್ಲ ಅಂದ್ರೆ ಕಟ್ ಆಗಿ ತಿರ್ಗಾ ಬೇರೆ ಯಾವ್ದನ ಪ್ಯಾಷನ್ ಬಂತ ಸರ್? ಇಲ್ಲ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಅಪ್ರಾಕ್ಸ್ ಸಾರಥಿ ಅಂತ ಒಂದು ಕನ್ನಡ ಮೂವಿ ಇದೆ. ಸೊ ನಾನು ಫಿಫ್ತ್ ಅನ್ಸುತ್ತೆ. ಸೊ ಅವಾಗ ನಾನು ದರ್ಶನ್ ಅವರ ಫ್ಯಾನ್ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆ ಕ್ರೇಜ್ ನೋಡಿ ನನಗೆ ನಾನೊಬ್ಬ ಆಕ್ಟರ್ ಆಗ್ಬೇಕು ಅನ್ನೋದ್ಕಿಂತ ನಾನು ದರ್ಶನ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ನಾನು ದರ್ಶನ್ ಆಗ್ಬೇಕು ಅಂತ. ನೆಕ್ಸ್ಟ್ ಮೆಚುರಿಟಿ ಬಂದಾಗ ಸಿನಿಮಾ ಅಲ್ಲಿ ಫಿಲಂ ಆಕ್ಟರ್ ಆಗ್ಬೇಕು ಅಂತ ಆಸೆ ಬಂತು. ಸೊ ಇನ್ನ ಮೆಚುರಿಟಿ ಬಂದಾಗ ಯಾವಾಗ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ, ಸೊ ಅವಾಗ ನನ್ಗೊಂದು ಇದ್ ಬಂದ್ ಅಂದ್ರೆ ನನ್ಗೆ ರಿಯಲೈಸ್ ಆಯ್ತು, ಏನೇ ಆದ್ರೂ ನಾನು ಈ ಫೀಲ್ಡ್ ನ ಬಿಡಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಬಂತು. ಯಾಕಂದ್ರೆ ಇರೋದೊಂದು ಲೈಫು, ಏನಾದ್ರೂ ಒಂದು ಸಕ್ಸಸ್ ಮಾಡಿದ್ರೇನೆ ನಮ್ನ ನೆನ್ಪಿಡ್ಕೊಳ್ಳೋದು ಅನ್ನೋ ಒಂದ್ ಛಲ ಹಠ ಬಂತು. ಸೊ ಫಸ್ಟ್ ಇಂದ ಇವಾಗವರ್ಗುನು ನನ್ಗೆ ಅಂದ್ರೆ 5th ಸ್ಟ್ಯಾಂಡರ್ಡ್ ಇಂದ ಇವಾಗಿಂದನು ನಂಗೆ ಸಿನಿಮಾ ಅಷ್ಟೇ ಇರೋದು. ಏನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಇತ್ತ ಸರ್ ನಿಮ್ಮ ಲೈಫ್ ಅಲ್ಲಿ? ಇದು ಫಿಲಂ ಅನ್ನ ನೋಡೋದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ? ಆ ತರ ಅಂದ್ರೆ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ. ಇವಾಗ ನಂಗೆ ಸಿನಿಮಾ ಯಾವ ತರ ಅಂದ್ರೆ, ನಂಗೆ ಸಿನಿಮಾ ಬಿಟ್ರೆ ಏನು ನಂಗೆ ನೆನ್ಪು ಬರಲ್ಲ. 24 hours ನಾನು ಸಿನಿಮಾ ಬಗ್ಗೆನೆ ಕನ್ಸ್ಕೊಂತ ಇರ್ತೀನಿ. ಸೊ ಸಿನಿಮಾ ಇಸ್ ಮೈ ಬಿಗ್ಗೆಸ್ಟ್ ಡ್ರೀಮ್, ಅಂಡ್ ಅದಿಲ್ಲ ಅಂದ್ರೆ ನಾನಿಲ್ಲ ಅನ್ನೋ ತರ ನಾನಿರಲ್ಲ. ಸೊ ನೀವ್ ಯಾರು ಸರ್ ಆಕ್ಟಿಂಗ್ ಮತ್ತೆ ಫಿಲಂ ಮೇಕಿಂಗ್ ಬಿಟ್ಟು? ಅದನ್ನ ಬಿಟ್ಟು ನಾನು ಏನು ಅಲ್ಲ. ಆಕ್ಚುಲಿ ನಾನು ರೆಕಗ್ನೈಸ್ ಮಾಡೋದೇ ಅದರಿಂದ. ಸೊ ಅದನ್ ಬಿಟ್ಟು ಮನೋಜ್ ಇಸ್ ನಥಿಂಗ್. ಏನಂದ್ರೆ ಏನು ಅಲ್ಲ ಮನೋಜ್, ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಅದ್ ಬಿಟ್ರೆ ನಂದು ಅನ್ನೋದು ಏನಿಲ್ಲ, ಸಿನಿಮಾ ಅಷ್ಟೇ ನನ್ನ ಲೈಫಲ್ಲಿ ಇರೋದು. ಓಕೆ. ಸೊ ನಿಮ್ಮ ಜರ್ನಿ ಫಿಲಂ ಇಂಡಸ್ಟ್ರಿಯಲ್ಲಿ ಯಾವಾಗ ಶುರು ಆಯ್ತಾ ಸರ್? ಯಾವಾಗ ಅಂದ್ರೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನನ್ಗೆ ಅದೇ ಸುಮ್ನೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಹತ್ರ ಬಜೆಟ್ ಇರಲಿಲ್ಲ, ಏನಿರಲಿಲ್ಲ. ಸೊ ನನ್ಗೊಂದು ಕಾಲ್ ಬರುತ್ತೆ. ಕಾಲ್ ಅಂದ್ರೆ ನನ್ನ ಫ್ರೆಂಡ್, ನನ್ನ ಸ್ಕೂಲಲ್ಲೆಲ್ಲ ನಾಟಕಗಳನ್ನ ಮಾಡ್ತಾ ಇದ್ದೆ, ಅವ್ನು ನನ್ಗೂ ಸೀನಿಯರ್, ಮನೀಶ್ ಅಂತ ಹೇಳಿ. ಅವ್ನ್ ಕಾಲ್ ಮಾಡ್ದ, ನಿಂಗೊಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಇದೆ, ಬಾ ಸುಮ್ನೆ ಚೆನ್ನಾಗಿರುತ್ತೆ, ಆಕ್ಟಿಂಗ್ ಅಂದ್ರೆ ಇಂಟ್ರೆಸ್ಟ್ ಇದೆಯಲ್ಲ ನಿನ್ಗೆ ಅಂತ. ಸೊ ನಾನ್ ಅನ್ಕೊಂಡೆ ನನ್ಗೆ ಯಾವ್ದೋ ಸುಮ್ನೆ ಕೊಡ್ತಾರೆ ಅನ್ನೋ ತರ ಇತ್ತು. ಸೊ ಅವಾಗ ಹೋಗಿ ನೋಡಿದ್ರೆ ಅದು ಸಪ್ತಸಾಗರದ ಆಚೆಲೋ ಸೈಡ್ ಬಿ ಜೂನಿಯರ್ ಆರ್ಟಿಸ್ಟ್ ಆಗಿ ನನಗೆ ಫಸ್ಟ್ ಸಿಕ್ಕಿದ್ದು ಚಾನ್ಸು. ಸೊ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಇಂಡಸ್ಟ್ರಿಗೆ ನಾನು ಕಾಲ್ ಇಟ್ಟಿದ್ದು, ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಅವಾಗ ಈ ಫಿಲಂ ಮಾಡ್ಮೇಲೆ ಹೇಗ್ ಅನ್ಸ್ತು ಸರ್ ನಿಮಗೆ? ಯಾವ ತರ ಫೀಲಿಂಗ್ ಬಂತು? ಇದೇ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇತ್ತ, ಇಲ್ಲಾಂದ್ರೆ ಬೇರೆದ್ ಮಾಡ್ಬೇಕು, ಅದ್ರ ಜೊತೆ ಇದನ್ನು ಮಾಡ್ಬೇಕಂತ
ಅನ್ಸ್ತಾ ಏನ್ ಒಂದ್ ಅನ್ಸ್ತಾ? ಪಾಯಿಂಟ್ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬೇರೆ ಇದ್ ಬಿಟ್ಬಿಡೋಣ ಸಾಕು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದೀನಿ ಅಂತ ಅನ್ಸಿದ್ ಉಂಟು. ಬಟ್ ಅನ್ಸ್ದಾಗೆಲ್ಲ ಆ ಆ ನೈಟ್ ಇರುತ್ತೆ ಗೊತ್ತಾ, ಆ ಅನ್ಸ್ದಾಗೆಲ್ಲ ನೈಟ್ ಎಲ್ಲ ಮಲಗಲ್ಲ. ಯಾಕಂದ್ರೆ ಹ್ಮ್. ಇಲ್ಲ ನಾನು ಇದನ್ನೇ ಮಾಡ್ಬೇಕು, ಇರೋದೇ ನನ್ನ ಲೈಫ್ ಅನ್ನೋದೊಂದು ಹೋಪ್ ಇರುತ್ತೆ. ಸೇಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ರಿಪೀಟ್ ಆಗುತ್ತೆ, ಇಲ್ಲ ಮಾಡ್ಬೇಕು ನಾನು ಅಂತ. ಸೊ ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇವಾಗ 21, 22 ಆದ್ಮೇಲೆ ಬಾಯ್ಸ್ ಲೈಫ್ ಅಲ್ಲಿ ಮನೇಲಿ ಕೊಡ್ಲೇಬೇಕು, ಮನೆಗೆ ನೋಡ್ಕೋಬೇಕು ಅನ್ನೋದು ಒಂದ್ ಮೈಂಡ್ ಸೆಟ್ ಎಲ್ಲಾರ್ಗು. ಸೊ ಅವಾಗ ಒಂದ್ ಪಾಯಿಂಟ್ ಆಫ್ ಟೈಮ್ ಇಲ್ಲ ಇದನ್ನು ಬಿಡಬಾರ್ದು ಅನ್ಬಿಟ್ಟು ಒಂದು ವರ್ಕ್ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್, ಅದ್ ಸಂಜೆಯಿಂದ ಇನ್ ಸಿನಿಮಾ ಫಿಲಮ್ಗೆ ಟೈಮ್ ಕೊಡೋಣ ಅನ್ಬಿಟ್ಟು ಸೊ ಎರಡೂನು ಮ್ಯಾನೇಜ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಮಾಡ್ತಾ ಇದೀನಿ. ಓಕೆ, ಸೊ ನೀವು ಹೇಳಿದ್ರಿ ದರ್ಶನ್ ಸರ್ ಅಂದ್ರೆ ನಿಮ್ಗೆ ರೋಲ್ ಮಾಡೆಲ್ ಇನ್ಸ್ಪೈರ್ ಆಗಿದ್ರಿ ಅಂತ, ಅಲ್ಲಿಂದ ನೀವು ಫಿಲಮ್ ಇಂಡಸ್ಟ್ರಿ ಅಲ್ಲಿ ಬರ್ಬೇಕಂತ ಇತ್ತು. ಸೊ ಇದು ಇದು ಬಿಟ್ಟು ಯಾವ್ದನ ಒಂದು ಇನ್ಸ್ಪಿರೇಷನ್ ಯಾರನ ಇದ್ರ? ಅದನ್ ಬಿಟ್ಟು ನನಗೆ ಶಂಕರ್ ನಾಗ್ ಅವರು ತುಂಬಾ ಇಷ್ಟ. ನಾನು ಇದ್ದಾಗ ಅವ್ರು ಇರ್ಲಿಲ್ಲ, ನಾನು ಹುಡ್ದಾಗೆ ಇರ್ಲಿಲ್ಲ ಅವರು. ಬಟ್ ನಾನ್ ಸಾರಿ ಬೆಳ್ದಾದ್ಮೇಲೆ ನಾನು ಅವ್ರ ಮೂವೀಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಹ್ಮ್ ಹ್ಮ್ ಅವ್ರ ಮೂವೀಸ್ ನೋಡಿ ಲೈಕ್ ತುಂಬಾ ಇನ್ಸ್ಪೈರ್ ಆಯ್ತು. ಯಾಕಂದ್ರೆ ಅವ್ರ 22 ವರ್ಷ ಏನೋ ಲೈಕ್ ಇದ್ದಿದ್ದು ಅವ್ರ ಕಡಿಮೆ ಟೈಮ್ ಇಂಡಸ್ಟ್ರಿಲಿ. ಬಟ್ ಆ ಲೆವೆಲ್ಗೆನೆ ಅವರು ಎಷ್ಟು ಸಿನಿಮಾಸ್ ಮಾಡಿದ್ದಾರೆ, ಎಷ್ಟು ಡೈರೆಕ್ಷನ್ಸ್ ಮಾಡಿದ್ದಾರೆ, ಎಷ್ಟು ಆಕ್ಟಿಂಗ್. ಮಾಲ್ಗುಡಿ ಡೇಸ್ ಫುಲ್ಲು ನೋಡಿದೀನಿ, ಲೈಕ್ ಸಕ್ಕತ್ತಾಗಿದೆ. ಅಂಡ್ ಆಕ್ಸಿಡೆಂಟ್ ಅಂತ ಮೂವಿ ಆಗಿರ್ಬೋದು, ಆಮೇಲೆ ಗೀತಾ ಸಿನಿಮಾ, ಅದೆಲ್ಲ ಲೈಕ್ ಇವಾಗ ಬರೋ ಮೂವೀಸ್ನ ಅವರೆಲ್ಲ ಅವಾಗ್ಲೇ ಮಾಡ್ಬಿಟ್ಟಿದ್ದಾರೆ. ಕನ್ನಡ ಹ್ಮ್ ಮೂವೀಸ್ ಎಷ್ಟೊಂದ್ ತರ ಇದೆ, ನೀವು ನೋಡಿದ್ರೆ ಎಷ್ಟೊಂದ್ ಮೂವೀಸ್ ಅದ್ ಇವಾಗ ಏನಾದ್ರು ಬಂದಿದ್ರೆ 200 crore 300 crore ಸುಮ್ನೆ ಹೋಗ್ಬಿಟ್ಟಿರೋದು. ಅದೆಲ್ಲ ಹ್ಮ್. ಆವಾಗ್ಲೇ ಮಾಡ್ಬಿಟ್ಟಿದ್ದಾರೆ ಕನ್ನಡದ. ಸೊ ಶಂಕರ್ ನಾಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಈ ಫೀಲ್ಡ್ ಬರ ಮುಂಚೆ, ಬಂದ ಇಲ್ಲ, ಆದ್ಮೇಲೆ? ಸಪೋರ್ಟ್ ಇದೆ. ಸಪೋರ್ಟ್ ಇರೋದಕ್ಕೇನೆ ಇಲ್ಲಿವರೆಗೂ ಬಂದಿರೋದು. ಅಂದ್ರೆ ಸಪೋರ್ಟ್ ಇದೆ, ಲೈಕ್ ಅದ್ ಸಪೋರ್ಟ್ ಜೊತೆಗೂ ಇದೆಲ್ಲ ವರ್ಕೌಟ್ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅವ್ರಿಗೆ. ಯಾಕಂದ್ರೆ ನಮ್ಮ ಮಾಮನು ಅವರು ಒಂದು ಇಂಡಸ್ಟ್ರಿಲೇ ಇರ್ಬೇಕು ಅಂತ ಆಸೆ ಪಟ್ಟಿ, ಸೊ ಅವರು ಎಲ್ಲ ಆಲ್ಬಮ್ ಎಲ್ಲ ಮಾಡ್ಕೊಂಡು ಇಂಡಸ್ಟ್ರಿಗೆಲ್ಲ ತುಂಬಾ ಓಡಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಯಾವ್ದು ಸಿಕ್ಕಿಲ್ಲ ಚಾನ್ಸು. ತುಂಬಾ ಕಷ್ಟಪಟ್ಟೆ, ಆಮೇಲೆ ಇಲ್ಲ ಸಾಕು ಅನ್ಬಿಟ್ಟು ಡ್ರಾಪ್ ಔಟ್ ಮಾಡ್ಬಿಟ್ರು. ಸೊ ಅವ್ರು ನೋಡಿದಾರಲ್ಲ, ಫ್ಯಾಮಿಲಿ ಎಲ್ಲ ಅವ್ರನ್ನ ನೋಡಿದ್ದಾರೆ. ಸೊ ನಾನು ಅದೇ ದಾರಿಲಿ ಹೋಗ್ತಾ ಇರೋದ್ರಿಂದ ಸೊ ನಿನ್ಗೂ ಆಗಲ್ಲ ಇದೆಲ್ಲ, ಸುಮ್ನೆ ಮೋಸ ಅಂತೆಲ್ಲ ಇದೆ ಮಾತುಗಳು. ಸೊ ಆದ್ರೂ ನಾನು ಇಲ್ಲ, ಪ್ಯಾಷನ್ ನನ್ಗೆ ಇದ್ಬಿಟ್ರೆ ಏನು ಬರಲ್ಲ ಅಂತ ಹೇಳಿ ಇವಾಗ ಇಲ್ಲಿದ್ದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಆಸ್ ಅ ಜೂನಿಯರ್ ಆರ್ಟಿಸ್ಟ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ ಸಪ್ತಸಾಗರದ ಆಚೆ ಸೈಡ್ ಬಿ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಹ್ಮ್ ರಕ್ಷಿತ್ ಶೆಟ್ಟಿ ಸರ್ ಇದಾರಲ್ಲ, ಒನ್ ಆಫ್ ದಿ ಬೆಸ್ಟ್ ಹ್ಯೂಮನ್ ಬೀನ್ ನಾನು ನೋಡಿರೋದು ಆತರ. ಹ್ಮ್ ಯಾಕಂದ್ರೆ ಅವ್ರ ಸೆಟ್ಗೆ ಬಂದ್ರೆ ಅವ್ರು ಬೇರೆ ಅಲ್ಲ, ಜೂನಿಯರ್ ಆರ್ಟಿಸ್ಟ್ ಬೇರೆ ಅಲ್ಲ, ಎಲ್ಲಾರು ಹ್ಮ್ ಒಬ್ರೆ. ಅವ್ರ ಏನ್ ಲೈಕ್ ಎಕ್ಸಾಂಪಲ್, ಇವಾಗ ಅವ್ರೊಂದ್ ಚಾಕ್ಲೇಟ್ ತಿಂತಾರೆ ಅಂತ ಅನ್ಕೊಳ್ಳಿ ಸೆಟ್ ಅಲ್ಲಿ, ಇಡೀ 150 ಜನ ಇದ್ರು ಸೆಟ್ ಅಲ್ಲಿ, ಎಲ್ಲಾರ್ಗು ಚಾಕ್ಲೇಟ್ ಬೇಕು. ನಾನು ಆಕ್ಟ್ರೆ, ಅವರು ಆಕ್ಟ್ರೆ, ಆ ತರ ಟ್ರೀಟ್ ಮಾಡ್ತಾರೆ ಅವರು. ತುಂಬಾ ಸಕ್ಕದಾಗಿ ಟ್ರೀಟ್ ಮಾಡಿದ್ರು. ಸೊ ನಾನು ಅದು ಒಂದು ಫುಲ್ ನೈಟ್ ಶೂಟ್ ಮಾಡಿದ್ದು ವಂಡ್ರಾಲ ಅಲ್ಲಿ. ಆ ಸೈಡ್ ಬಿ ನೋಡಿದ್ರೆ ಗೊತ್ತಿರುತ್ತೆ, ಒಂದು ಸೀನ್ ಇದೆ, ಜಾತ್ರೆ ಸೀನು. ಸೊ ಅದು ಫುಲ್ ವಂಡ್ರಾಲ ಶೂಟ್ ಆಗಿದ್ದು. ಅದು ಬಿಟ್ಟು ಯುವ ಬಂದ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಯುವ ಬಂದ್ ಕಡಿಮೆ ಸೀನ್ಸ್ ಇದ್ದಿದ್ದು. ಕೆಡಿ ಅಲ್ಲಿ ಬಂದು ಅದು ಫುಲ್ ಸಂಡೇ ನೈಟ್ ಶೂಟ್ ಇತ್ತು, ಅದು ಸಖತ್ತಾಗಿತ್ತು ಕೆಡಿ. ಆವೇಶಂ ಬಂದು ಅದೊಂದು ಫನ್ನಿ ಎಕ್ಸ್ಪೀರಿಯನ್ಸ್ ಇತ್ತು. ಆವೇಶಂ ಅಲ್ಲಿ ನಾನು ಅವ್ರನ್ನ ಅಂದ್ರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ತೋರ್ಸಕ್ಕೆ ನಮ್ಮ ಮನೇಲಿ ತೋರ್ಸಕ್ಕೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೆಂಗಿರುತ್ತೆ ಅಂತ ತೋರ್ಸಕ್ಕೆ ರೆಕಾರ್ಡ್ ಮಾಡ್ತಿದ್ದೆ. ಫಾದ್ ಫಾಸಿಲ್ ಅವ್ರ PA ಇದಾರಲ್ಲ, ಅವ್ರ ಫೋನ್ ಇಸ್ಕೊಬಿಟ್ಟಿದ್ರು ನಂದು. ನಾನ್ ಓಕೆ. ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಸಾರಿ ಸರ್ ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡ್ಸಿ, ಫಾದ್ ಫಾಸಿಲ್ ಅವ್ರ ನನ್ ಜೊತೆ ಮಾತಾಡಿದ್ರು. ಅರ್ಧಂಬ ಇಂಗ್ಲಿಷ್ ಅಂಡ್ ಕನ್ನಡ ಎಲ್ಲ ಎರಡರಲ್ಲಿ ಮಿಕ್ಸ್ ಆಗಿ, ಇಲ್ಲ ಹಿಂಗೆಲ್ಲ ಮಾಡಬಾರ್ದು, ನೀವು ಫ್ಯೂಚರ್ ಅಲ್ಲಿ ಸ್ಟಾರ್ ಆದ್ರೆ ಇಲ್ಲ ಆಕ್ಟರ್ ಆದ್ರೆ ಇದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಇಲ್ಲ ಸರ್ ನಮ್ಮ ಮನೇಲಿ ತೋರ್ಸಕ್ಕೆ ಅನ್ಬಿಟ್ಟು ನಾನು ಅವಾಗ ಡಿಲೀಟ್ ಮಾಡಿದ್ದೆ. ಸೊ ಇದು ನನ್ನ 4 ಜೂನಿಯರ್ ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ಮಾಡಿ ಯಾವ ತರ ಹ್ಯೂಮನ್ ಬೀಯಿಂಗ್ ಶೇಪ್ ಮಾಡಿದೆ ನಿಮ್ಮನ್ನು? ಅಂದ್ರೆ ಯಾವ ತರ ಅಂದ್ರೆ ಲೈಕ್ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್. ಇವಾಗ ರಕ್ಷಿತ್ ಶೆಟ್ಟಿ ತಗೊಂಡ್ರೆ ನಾನು, ಈಸ್ ಎ ಬಿಗ್ ಸ್ಟಾರ್, ತುಂಬಾ ಹ್ಮ್ ದೊಡ್ಡ ಸ್ಟಾರ್. ಅವ್ರೆಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಸಿಂಪ್ಲಿಸಿಟಿ, ಮಾತಾಡೋ ವೇ ಎಲ್ಲ ಸಖತ್ತಾಗಿರುತ್ತೆ. ಸೊ ನನ್ಗೆ ಇವಾಗ ಗೊತ್ತಿಲ್ಲ, ನಾನು ಮುಂದೆ ಸ್ಟಾರ್ ಆಗ್ಬೋದು, ಆಗ್ದೇನೂ ಇರ್ಬೋದು, ಹೇಳಕ್ ಆಗಲ್ಲ. ಬಟ್ ನಾನು ಆಗ್ಲಿ ಅಂತ ಇದ್ದೀನಿ. ಸೊ ಹ್ಮ್ ಆದ್ರೆ ನಾನು ಅದೇ ತರ ಟ್ರೀಟ್ ಮಾಡ್ಬೇಕು ಅನ್ನೋದೇನಿದೆ.
ಹ್ಮ್ ಸೊ ಯಾವ್ದೇ ಕಾರಣಕ್ಕೂ ನಮ್ಗೆ ಅಹಂಕಾರ ಒಂದ್ ಬರಬಾರ್ದು. ಅದ್ರಿಂದ ನಾನ್ ಅದನ್ ಕಲ್ತೆ. ಇನ್ನ ಕೆಡಿಯಲ್ಲಿ ಬಂದಿ ನಾನು, ಲೈಕ್ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಏಜ್ ಆಗಿದೆ, ಒಂದ್ 40-45 ಆಗಿದೆ. ಅವರು ಜೂನಿಯರ್ ಆರ್ಟಿಸ್ಟ್ ಆಗಿದ್ರು. ಸೊ ಅವ್ರ ಹೋಪ್ ಏನಂದ್ರೆ, ನಾನು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಹೋಪ್ ಏನಂದ್ರೆ, ಅವ್ರು ಹೇಳಿದ್ದು ನಾನ್ ಇನ್ನ ಹೀರೋ ಆಗ್ಬೇಕು ಅಂತ ಆಸೆಲಿದ್ದೀನಿ ಅನ್ನೋ ಅವ್ರ ಮಾತು ಹೇಳಿದ್ರು. ಸೊ ಅವ್ರಿಗೆ ಆಗಿದೆ 40-45 ಪ್ಲಸ್ ಆಗಿದೆ. ಅವ್ರು ಹ್ಮ್ ಬಂದು ಒಂದು 25-30 ಇಯರ್ಸ್ ಇಂದ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಅವ್ರು ಇನ್ನೂ ಹೋಪ್ ಇಟ್ಕೊಂಡಿದ್ದಾರೆ ಅಂದ್ರೆ, ನಾವ್ ಇನ್ನು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸೊ ನಮ್ದು ಇನ್ನೂ ಬೇಜಾನ್ ಹೋಪ್ ಇದೆ, ನಾವ್ ಇನ್ನೂ ಮಾಡ್ಬೋದು. ಅವ್ರು ಇನ್ನೂ ಆ ಹೋಪ್ ಅಲ್ಲಿ ಇದಾರೆ ಅಂದ್ರೆ ನಾವು ಇನ್ನ ಸಕ್ಕದಾಗಿ ಮಾಡ್ಬೋದು ಅನ್ನೋ ಒಂದ್ ಕಲ್ತಿದ್ದೀನಿ ನಾನು. ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್ ಅಂಡ್ Thank you. ಕಂಗ್ರ್ಯಾಚುಲೇಷನ್ಸ್. ನೀವು ಆಲ್ರೆಡಿ ಆಗಿದ್ದೀರಾ, ಸೊ ಇನ್ ಮ್ಯಾನಿಫೆಸ್ಟೇಷನ್. ಸೊ ಇಲ್ಲ, ಎಸ್, ರೈಟ್. ಸೊ ಡಿಫ್ರೆನ್ಸ್ ಏನು ಸರ್? ನಾವು ಮೂವಿ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ನಾವೆಲ್ಲ ನೋಡ್ತೀವಿ ಬಿಗ್ ಸ್ಕ್ರೀನ್ ಅಲ್ಲಿ, ಮತ್ತೆ ಆ ಸೆಟ್ ಅಲ್ಲಿ ನೀವು ಆಕ್ಟ್ ಮಾಡಿರ್ತೀರಾ. ಏನ್ ಡಿಫ್ರೆನ್ಸ್ ನಿಮಗೆ ಅನ್ಸುತ್ತೆ ಆಡಿಯನ್ಸ್ ಆಗಿ ಕುತ್ಕೊಂಡಿರೋದು ಮತ್ತು ಅಲ್ಲಿ ಆಕ್ಟ್ ಮಾಡಿರೋದು? ಆಡಿಯನ್ಸ್ ಹೇಳ್ಬೇಕು ಅಂದ್ರೆ, ಆಡಿಯನ್ಸ್ ಥಿಯೇಟರ್ ಅಲ್ಲಿ ನೋಡೋದು, ಆ ಕಿರ್ಚಾಟದಲ್ಲಿ ನೋಡೋದು, ಅದು ವರ್ಲ್ಡ್ ಅಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ. ಹ್ಮ್ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ನೀವ್ ಅಲ್ಲ ಥಿಯೇಟರ್ ಅಲ್ಲಿ ಹೋಗಿ ಕುತ್ಕೊಂಡ್ರೇನೆ ಫೀಲ್ ಮಾಡಕ್ ಆಗೋದು. ಹ್ಮ್ ಅಂಡ್ ಅದಕ್ಕೂ ಮತ್ತೆ ಸೆಟ್ ಇರೋದಕ್ಕೂ ಕಂಪೇರ್ ಮಾಡಿದ್ರೆ, ಇವಾಗ ಈ ಥಿಯೇಟರ್ ಅಲ್ಲಿ ಇರುತ್ತಲ್ಲ, ಥಿಯೇಟರ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಎಲ್ಲ ಎಡಿಟ್ ಆಗಿ ಕ್ಲೀನ್ ಆಗಿ ಬಂದಿರುತ್ತೆ. ಬಟ್ ಹ್ಮ್ ಆದ್ರೆ ಒಂದು ಸೀನು ಒಂದ್ ಡೇ ತಗೋತೀವಿ, 1 ಡೇ ಇಂದ 2 ಡೇ ತಗೋತಾರೆ ಹ್ಮ್ ಕರೆಕ್ಟ್. ಒಂದೇ ಒಂದು ಸೀನ್ ಶೂಟ್ ಮಾಡಕ್ಕೆ. ಬಟ್ ಆದ್ರೆ ಅದೊಂದು ಸೀನ್ ನಾವ್ ನೋಡಿದಾಗ ಥಿಯೇಟರ್ ಅಲ್ಲಿ ನೋಡೋದ್ಕಿಂತ, ಲೈಕ್ ಅಂದ್ರೆ ನಾವ್ ಅಲ್ಲಿ 2-3 ದಿನ ಸೆಟ್ ಅಲ್ಲಿ ಮಾಡಿರ್ಬೋದು, 3-4 ದಿನ ಒಂದ್ ಸೀನ್ ಮಾಡಿರ್ಬೋದು. ಹ್ಮ್ ಆ ಸೀನ್ ನ ಆಡಿಯನ್ಸ್ ನೋಡಿ ಫುಲ್ ಸಕ್ಕತ್ತಾಗಿದೆ, ಏನಪ್ಪ ಇದು ಹಿಂಗೆ ಅಂತ ಇಷ್ಟ ಪಟ್ಬಿಡ್ತಾರಲ್ಲ, ಹ್ಮ್ ಅಲ್ಲಿರೋದು ಮಿರಾಕಲ್. ಅಲ್ಲೇ ಲೈಕ್ ಹ್ಮ್ ಅವ್ರು ಇಷ್ಟ ಪಡ್ಬೇಕು. ಮೀನ್ ನಾವ್ ಎಷ್ಟೇ ಕಷ್ಟ ಮಾಡಿದ್ರು ಏನೇ ಮಾಡಿದ್ರು ಅದೆಲ್ಲ ಹ್ಮ್ ಏನು ಆಗಲ್ಲ. ಅವ್ರ ಏನ್ ಇಷ್ಟ ಕುತ್ಕೊಂಡು ಅವ್ರು ಕೊಟ್ಟಿರೋ ಕಾಸ್ಗೆ ನೋಡ್ತಾರಲ್ಲ, ಅದು ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್. ಅಂಡ್ ನನ್ಗೆ ಥಿಯೇಟರ್ ಅಲ್ಲಿ ನಂಗೆ ನೋಡಕ್ ತುಂಬಾ ಇಷ್ಟ. ಅಂಡ್ ನಾನ್ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಏನು ಅಳ್ಳಾಡಲ್ಲ ನಾನು. ಯಾವ ಮೂವೀಸ್ ಹ್ಮ್ ನೋಡ್ಬೇಕಾದ್ರೆ ಯೂಶಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಾನು ಅಳ್ಳಾಡಲ್ಲ. ಫಸ್ಟ್ ಇಂದ ಲಾಸ್ಟ್ ವರ್ಗು ಕಂಪ್ಲೀಟ್ ಆಗಿ ನೋಡ್ಬೇಕು, ನಂಗೆ ಡಿಸ್ಟರ್ಬೆನ್ಸ್ ಇರಬಾರ್ದು. ನಾನು ಯೂಶಲಿ ಹ್ಮ್ ಒಬ್ನೇ ಹೋಗ್ತೀನಿ, ಒಬ್ನೇ ಬರ್ತೀನಿ, ಪೀಸ್ ಆಗಿ ಕುತ್ಕೊಂಡು ನೋಡ್ತೀನಿ ಫುಲ್ ಮೂವೀಸ್. ಸೊ ಹ್ಮ್ ಆತರ ನನ್ಗಿಷ್ಟ. ಫಸ್ಟ್ ಡೇ ಫಸ್ಟ್ ಶೋನೆ. ಸೂಪರ್ ಆಸಮ್. ಸೊ ನನಗೂ ಹಂಗೆ ಇಷ್ಟ ಸರ್. ಸೊ ಮೂವಿ ನೋಡುವಾಗ ನಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಮತ್ತು ಡಿಸ್ಟರ್ಬ್ ಮಾಡ್ಬಾರ್ದು. ಬೇರೆ ಯಾರು ಮಾತಾಡೋದು ನಮ್ಗೆ ಡಿಸ್ಟ್ರಾಕ್ಟ್ ಆಗಿ ನಾವೇನೋ ತಿಳ್ಕೊಳ್ಳೋದು ರಾಂಗ್ ಅಸಂಪ್ಷನ್ ಆಗಿ, ಬಿಕಾಸ್ ದೇ ನಾವ್ ಆರ್ ಅದ್ರ ಒಳಗಡೆನೆ ಇರಿಟೇಟಿಂಗ್. ಇದ್ಬಿಡ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ಮೂವಿ ನೋಡ್ಬೇಕಾದ್ರೆ ನಾವ್ ಆ ಸ್ಕ್ರೀನ್ ಒಳಗಡೆ ಇದೀವೇನೋ ಅನ್ನೋ ತರ ಫೀಲ್ ಇರ್ಬೇಕು ನನ್ಗೆ. ಹೌದು. ಅವಾಗ್ಲೇ ಒಂದು ಸಿನಿಮಾ ಕರೆಕ್ಟ್ ಆಗಿ ಅರ್ಥ ಆಗೋದು ಅಂಡ್ ನಮ್ಗ ಆ ಫೀಲ್ ಬರೋದ್ ನೋಡಕ್ಕೆ. ಎಸ್, ಆಬ್ವಿಯಸ್ಲಿ ಎಸ್. ಸೊ ಒಂದ್ ಫನ್ನಿ ಮೂಮೆಂಟ್ ಯಾವ್ದಾಗಿರುತ್ತೆ ಸರ್ ನಿಮ್ಮ ಸೆಟ್ ಅಲ್ಲಿ? ಸೆಟ್ ಅಲ್ಲಿ ಫನ್ನಿ ಮೂಮೆಂಟ್ ಅಂತ ಯೂಶಲಿ ಕಡಿಮೆ ಆಗೋದು. ಅಂದ್ರೆ ನಮ್ಮ ಇವಾಗ AR ಮೂವಿಲಿ ಆಗಿದೆ ಫನ್ನಿ ಮೂಮೆಂಟ್ಸ್. ಹ್ಮ್ ದೊಡ್ಡ ದೊಡ್ಡ ಮೂವಿ ಇವಾಗ ನಾನು ಜೂನಿಯರ್ಸ್ ಅಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ಜಾಸ್ತಿ ಅದಕ್ಕೆ ಟೈಮ್ ಇರಲ್ಲ. ಯಾಕಂದ್ರೆ ಅವರು ಕಂಪ್ಲೀಟ್ ಮಾಡೋ ಆತರದಲ್ಲಿ ಇರ್ತಾರೆ, ಹ್ಮ್ ಪಟ್ ಪಟ್ ಪಡ ಅಂತ ಮುಗಿಸ್ತಾ ಇರ್ತಾರೆ. ಇವಾಗ ಆವೇಶಂದಲ್ಲಿ ಎಕ್ಸಾಂಪಲ್ ತಗೊಂಡ್ರೆ, ಅದೊಂದು ಇಲ್ಯುಮಿನಾಟಿ ಸಾಂಗ್ ಇದೆಯಲ್ಲ, ಹ್ಮ್ ಆ ಹ್ಮ್ ಇಡೀ ಸಾಂಗ್ ಒಂದೇ ನೈಟ್ ಅಲ್ಲಿ ತೆಗ್ದಿರೋದು. ಇಡೀ ಸಾಂಗ್ ಒಂದೇ ನೈಟ್ ಅಲ್ಲಿ ತೆಗ್ದಿರೋದು. ಅಂಡ್ ಫಾಸ್ಟ್ ಫಾಸಿಲ್ ಆಕ್ಟಿಂಗು, ಇಡೀ ಅವ್ರು ಒಂದು ಟೇಕ್, ಸಿಂಗಲ್ ಟೇಕ್ ಅವ್ರು ತಗೊಂಡಿಲ್ಲ ಇಡೀ ಸಾಂಗ್ ಅಲ್ಲಿ. ಪಟ್ ಪಟ್ ಹ್ಮ್ ಪಟ್ ಅಂತ ಮುಗಿಸ್ತಾ ಇದ್ರು ಅವರು. ಸೊ ಇಡೀ ಸಾಂಗ್ ಇಲ್ಯುಮಿನಾಟಿ ಸಾಂಗ್, ಇಡೀ ಸಾಂಗ್ ನೈಟ್ ಅಲ್ಲ, ಪಾರ್ಟಿ ಸಾಂಗ್ ಏನಿದೆ ಅದು ಹ್ಮ್ ಇಡೀ ಸಾಂಗ್ ಒಂದೇ ನೈಟ್ ಅಲ್ಲಿ ತೆಗ್ದಿರೋ ಸಾಂಗ್ ಅದು. ಓ, ಸೂಪರ್ ಸರ್. ಸೊ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜಸ್ ಯಾವ್ದಾಗಿರುತ್ತೆ ಸರ್ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ? ಇವಾಗವರೆಗೂ ನೀವು ಯಾವ ಫಿಲಮ್ ಆಕ್ಟ್ ಮಾಡಿದ್ದೀರಾ, ಯಾವ ತರ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಚಾಲೆಂಜಸ್ ಅಂದ್ರೆ, ಲೈಕ್ ನನಗೆ ಕ್ಯಾರೆಕ್ಟರ್ಸ್ ಜಾಸ್ತಿ ಸಿಗ್ತಾ ಇರಲಿಲ್ಲ. ಅಂಡ್ ಕ್ಯಾರೆಕ್ಟರ್ಸ್ ಕಿಂತ ನಾನು ಅದೇ ಸಫರ್ ಅಂದ್ರೆ ಇದ್ದೇ ಇರುತ್ತೆ. ಇವಾಗ ನನ್ಗೆ ಯಾವ ತರ ಅಂದ್ರೆ, ಚಾನ್ಸ್ ಹುಡ್ಕೊಂಡು ತುಂಬಾ ಕಡೆ ಹೋಗಿರ್ತೀನಿ. ಎಕ್ಸಾಂಪಲ್, ಇವಾಗ ಚಾನ್ಸ್ ಹುಡ್ಕೊಂಡು ಹೋದಾಗ, ಸೊ ಕೆಲವು ಚಾನ್ಸ್ ಗಳು ಸುಮ್ನೆ ಅವ್ರು ಅಂದ್ರೆ ಆಡಿಷನ್ಸ್ಗೆ ಅಂತ ಸುಮ್ನೆ ಕರೆದಿರ್ತಾರೆ. ಹ್ಮ್ ಅಂದ್ರೆ ಆ ಪರ್ ಲೈಕ್ ಅಂದ್ರೆ ನಮ್ ಟ್ಯಾಲೆಂಟ್ ಗೆ ರೆಸ್ಪೆಕ್ಟ್ ಕೊಡದೇ ಇರೋ ತರ ಆಗಿರ್ಬೋದು. ತರ ಸುಮಾರು ಆಗಿದೆ. ಹ್ಮ್ ಹೆಸರೆಲ್ಲ ಹ್ಮ್ ಬೇಡ. ಲೈಕ್ ಅಂದ್ರೆ ಆಡಿಷನ್ಸ್ಗೆ ಅಂತ ಹೋಗ್ತೀವಿ ನಾವು, ಕಷ್ಟ ಪಡ್ಕೊಂಡು ನಮ್ಗೆ ಏನೇನಿದೆ ಎಲ್ಲ ಇಟ್ಕೊಂಡು ಹೋಗ್ತೀವಿ. ಅಲ್ಲಿ ಹೋದಾಗ ಸುಮ್ನೆ ಲೈಕ್ ಕೇರ್ಲೆಸ್ ಆಗಿ ಇಗ್ನೋರ್ ಮಾಡೋದೆಲ್ಲ ಆಗಿರ್ಬೋದು. ಅಂತವೆಲ್ಲ ತುಂಬಾ ಆಗಿದೆ.
ಹ್ಮ್ ಹ್ಮ್ ಸೊ ಹ್ಮ್ ರೈಟ್. ಸೊ ಆ ತರ ಚಾಲೆಂಜಸ್ ಫೇಸ್ ಆದ್ಮೇಲೆ ಇವಾಗ ಹೇಗ್ ನೋಡ್ತೀರಾ ಆ ಚಾಲೆಂಜಸ್ನ? ಇರ್ಬೇಕು ಅಂತ ನಂಗೆ ಆ ತರ ಚಾಲೆಂಜಸ್ ಇರ್ಬೇಕು. ಇದ್ರೇನೆ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಹೇಳ್ಬೋದು, ಇವಾಗ ನಾನು ಏನೋ ಫ್ಯೂಚರ್ ಅಲ್ಲಿ ಸಕ್ಸಸ್ ಆದ್ರೆ ಏನ್ ಮಾಡಿದ್ದೆ ಅಂದ್ರೆ ಸುಮ್ನೆ ಆರಾಮಾಗಿ ಬಂದೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ತುಂಬಾ ಫೇಸ್ ಮಾಡಿ, ತುಂಬಾ ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡಿ, ಎಷ್ಟೇ ತುಳಿದ್ರು ಇಲ್ಲ ನಾನ್ ಬರ್ತೀನಿ ಅಂತ ಹಠ ಹಿಡ್ಕೊಂಡ್ ಬರ್ಬೇಕು. ಅವಾಗ್ಲೇ ಒಂಥರ ಮಜಾ ಇರುತ್ತೆ. ಹ್ಮ್ ರೈಟ್. ಆಸಮ್. ಸೊ ಯಾವ ತರ ಲೆಸನ್ಸ್ ಕಲ್ತ್ಕೊಂಡಿದ್ದೀರಾ ವೈಲ್ ನೀವು ಬೇರೆ ಆಕ್ಟರ್ಸ್ನ ಅಬ್ಸರ್ವ್ ಮಾಡಿ ಯಾವ ತರ ಲೆಸನ್ಸ್ ಕಲ್ತ್ಕೊಂಡಿದ್ದೀರಾ? ಲೆಸನ್ಸ್ ಅಂತ ಬಂದ್ರೆ ಆ ನನ್ಗೆ ಇವಾಗ ಯಶ್ ಅವ್ರನ್ನ ನೋಡಿದ್ರೆ ಆತರ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ ಈಗ ಸದ್ಯಕ್ಕೆ. ಯಾಕಂದ್ರೆ ಈಸ್ ಮೈಸೂರಲ್ಲಿ ಒಂದು ಚಿಕ್ಕ ಊರಲ್ಲಿ ಬೆಳೆದು ಇವಾಗ ಇಡೀ ವರ್ಲ್ಡ್ ಅವ್ರನ್ನ ತಿರುಗಿ ನೋಡ್ತಿದೆ ಅಂದ್ರೆ ಅವ್ರಿಗಿರೋ ಹಠ. ಯಾಕಂದ್ರೆ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ನಾನು ತುಂಬಾ ಇಂಟರ್ವ್ಯೂಸ್ ಅಂದ್ರೆ ಅವ್ರ ಬಗ್ಗೆ ಮಾತಾಡಿರೋ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಅವ್ರು ಹೇಳ್ತಾ ಇದಾರಂತೆ, ಇಲ್ಲ ನಾನು ಇವತ್ತು ಇದ್ ಮಾಡ್ತೀನಿ, ಈ ತರ ಆಗುತ್ತೆ ಫ್ಯೂಚರ್ ಅಂದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ, ನೆಕ್ಸ್ಟ್ ನಾನು ಈ ತರ ಸ್ಟಾರ್ ಆಗ್ತೀನಿ, ನೆಕ್ಸ್ಟ್ ಈ ತರ ಆಗುತ್ತೆ. ಸೊ ಅದನ್ನ ಅವ್ರು ಫಾಲೋ ಮಾಡಿ ಅಚೀವ್ ಮಾಡಿ ಆ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಅವರಿಂದ ನಾವು ಕಲಿಬೇಕಿರೋದು ಒಂದೇ, ನಾವು ಆ ತರ ಕಷ್ಟ ಬಿಡ್ಬೇಕು. ಸುಮ್ನೆ ಅವ್ರು ಸ್ಟಾರ್ ಆಗಿಲ್ಲ ಅಂದ್ರೆ ಹ್ಮ್ ಒನ್ ನೈಟ್ ಅಲ್ಲಿ ಅವ್ರು ಸ್ಟಾರ್ ಆದವರಲ್ಲ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಹ್ಮ್ ವರ್ಷ ಕಷ್ಟ ಬಿದ್ದು ಇವಾಗ ಅವ್ರ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಅವ್ರ ಕಷ್ಟ, ಅವ್ರ ಪರಿಶ್ರಮನೇ ಕಾರಣ. ಹ್ಮ್ ಅದ್ ಬಿಟ್ರೆ ದರ್ಶನ್ ಅವರಿಂದಾನು ನಾನು ತುಂಬಾ ಕಲ್ತಿದ್ದೀನಿ. ದರ್ಶನ್ ಅವರಿಂದ ಬಂದ್ರೆ ಅವ್ರ ಆಕ್ಟಿಂಗ್ ನನ್ಗೆ ತುಂಬಾ ಇಷ್ಟ. ಅವ್ರ ಆಕ್ಟಿಂಗ್ ಬಿಟ್ರೆ ಅವ್ರ ಸಿಂಪ್ಲಿಸಿಟಿನೂ ನಂಗೆ ತುಂಬಾ ಇಷ್ಟ. ಅವ್ರ ಹ್ಮ್ ಆಕ್ಟಿಂಗ್ ಏನಕ್ಕೆ ಅಂದ್ರೆ ಅವರು ಅಷ್ಟೇ ಲೈಕ್ ಅವ್ರಿಗೆ ಪ ಪರ್ಫೆಕ್ಟ್ ಆಗಿರೋ ಒಬ್ರು ಡೈರೆಕ್ಟರ್ ಸಖತ್ತಾಗಿರೋ ಯಾರಾನ ಸಿಕ್ಕಿದ್ರೆ ಅವ್ರು ಹ್ಮ್ ಯಾವ ಲೆವೆಲ್‌ಗೆ ಹೋಗ್ತಾರೆ ಅಂದ್ರೆ ಆ ಲೆವೆಲ್‌ಗೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಹಳೆ ಮೂವೀಸ್ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ನನ್ನ ಪ್ರೀತಿಯ ರಾಮು ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಆ ಮೂವೀಸ್ ಅಲ್ಲೆಲ್ಲ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್. ಸೊ ಯಾವ್ದನ್ನ ಎಂಜಾಯ್ ಮಾಡ್ತೀರಾ ಸರ್ ನೀವು, ಆಕ್ಟಿಂಗ್ ಅಥವಾ ಡೈರೆಕ್ಟಿಂಗ್? ಆಕ್ಚುಲಿ 2 ಎಂಜಾಯ್ ಮಾಡ್ತೀನಿ. ಸೊ ಆಕ್ಚುಲಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದಲ್ಲ ಇಂಡಸ್ಟ್ರಿಗೆ. ನಾನು ಆಕ್ಟರ್ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದಿದ್ದು. ಆಕ್ಟಿಂಗ್ ಮಾಡ್ತಾ ಮಾಡ್ತಾ ನನ್ ಫ್ರೆಂಡ್ ಒಬ್ರು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ನಾನು ಆಕ್ಟಿಂಗ್‌ಗೆ ಅಂತ ಹೋಗಿದ್ದೆ. ಬಟ್ ಅವ್ರು ಇಲ್ಲ ನೀನ್ ಡೈಲಾಗ್ಸ್ ಬರಿ, ಕತೆ ಬರಿ ಅಂತ ಹೇಳಿ ಕೊಟ್ಟಿದ್ದು. ಸೊ ಅವಾಗ ನನ್ಗೆ ಗೊತ್ತಿಲ್ದಿರ ನಾನು ಸುಮ್ನೆ ಒಂದ್ ಬರ್ದಿದ್ದೆ. ಸೊ ಅವಾಗ ಹಂಗೆ ಆಕ್ಟಿಂಗ್ ಡೈರೆಕ್ಷನ್ ಹಂಗೆ ಅದ್ರ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ನಾನು ಸಿನಿಮಾ ಮಾಡೋಣ ಅನ್ಬಿಟ್ಟು ಡೈರೆಕ್ಷನ್‌ಗೆ ಅಂತ ಇಳ್ದಿದ್ದು. ಸೊ 2 ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನೀವು ಆಡಿಷನ್ಸ್ ಕೊಟ್ಮೇಲೆ ಯಾವತ್ತನ ರಿಜೆಕ್ಟ್ ಆಗಿದ್ದೀರಾ? ರಿಜೆಕ್ಟ್ ಆದ್ಮೇಲೆ ಹೇಗ ಅನ್ಸ್ತದೆ ನಿಮ್ಗೆ? ಇಲ್ಲ ರಿಜೆಕ್ಟ್ ಆಗಿದ್ದೀನಿ. ತುಂಬಾ ಸತಿ ಆಗಿದ್ದೀನಿ. ರಿಜೆಕ್ಟ್ ಆದಾಗೆಲ್ಲ ನನಗ್ ನಾನು ಒಂದು ಥಾಟ್ ಹೇಳ್ಕೊಳ್ತೀನಿ. ಏನಂದ್ರೆ ಇವತ್ತು ಹೋಗಿರೋದ್ ಚಿಕ್ಕ ಸಿನಿಮಾ ಬಿಡಿ. ಅಂದ್ರೆ ನನಗ್ ನಾನ್ ಹ್ಮ್ ಅನ್ಕೊಳ್ಳೋದು ದೊಡ್ಡ ಸಿನಿಮಾ ಆಗಿದ್ರು. ಇದು ಹ್ಮ್ ಹೋಗಿರೋದ್ ಚಿಕ್ಕ ಸಿನಿಮಾ, ನಂಗೆ ಯಾರಿಗ್ ಗೊತ್ತು ನೆಕ್ಸ್ಟ್ ಡೇ ನನಗೆ ದೊಡ್ಡ ಸಿನಿಮಾನೇ ಬರ್ಬೋದು. ಬಿಡು ಹೋಗೋದ್ ಹೋಗುತ್ತೆ, ಬರೋದು ಒಳ್ಳೇದೇ ಬರುತ್ತೆ ಅಂತ ಅನ್ಕೊಂಡು ಐ ವಿಲ್ ಮೂವ್ ಆನ್. ಆಸಮ್. ಸೊ ನಿಮ್ಮ ಕೆರಿಯರ್ ಅಲ್ಲಿ ಇವಾಗವರೆಗೂ ಫೇವ್ರೆಟ್ ಮೆಮೊರಬಲ್ ಸ್ಕಿಟ್ ಯಾವ್ದು ಆಗಿರುತ್ತೆ ಮತ್ತು ಯಾಕೆ? ಫೇವ್ರೇಟ್ ಕ್ವೆಶ್ಚನ್ ನೀಟಾಗಿ ಕೇಳಿಲ್ಲ. ಫೇವ್ರೆಟ್ ಯುನೋ ಇದು ಕೆರಿಯರ್ ಅಲ್ಲಿ, ಹಾ. ಫಿಲಂ ಕೆರಿಯರ್ ಅಲ್ಲಿ ಯಾವ್ದನ ಒಂದು ಮೊಮೆಂಟ್ ನಿಮ್ಮ ಸೆಟ್ ಅಲ್ಲಿ ಇರೋದಾದ್ರೆ ಯಾವ್ದು ಜ್ಞಾಪಕ ಬರುತ್ತೆ ಫಸ್ಟ್? ಫಸ್ಟು ಅಂದ್ರೆ ಇವಾಗ ನಂದೊಂದು ಸಿನಿಮಾ ರಿಲೀಸ್ ಆಗ್ಬೇಕು. ARR ಅಂತ, ಅಕ್ಷರ ರಕ್ಷಿತಿ ರಕ್ಷಿತಾ. ಆ ಸಿನಿಮಾದಲ್ಲಿ ಫಸ್ಟ್ ನಾನು ಕ್ಯಾಮ್ರಾ ಮುಂದೆ ನಿಂತಿದ್ದು. ಸೊ ಹ್ಮ್ ನಾನು ವಿತ್ ಕಾಸ್ಟ್ಯೂಮ್, ಮೇಕಪ್ ಎಲ್ಲ ಮಾಡಿ ಫಸ್ಟು ಕ್ಯಾಮ್ರಾ ಮುಂದೆ ಒಂದ್ ದೊಡ್ಡ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ನಿಂತಿರೋದು. ಸೊ ಹ್ಮ್ ಅದು ನನ್ನ ಮರೆಯಕ್ಕಾಗ್ದೇ ಇರೋ ಮೂಮೆಂಟು. ತುಂಬಾ ಖುಷಿಯಾದ ಮೂಮೆಂಟ್ ಅದು. ಸೊ ನಿಮ್ಮ ಡಿಫಿಕಲ್ಟ್ ಫೇಸಸ್ ಅಲ್ಲಿ ಹೇಗೆ ನೀವು ಮೋಟಿವೇಟ್ ಮಾಡ್ಕೊಂತೀರಾ ನಿಮ್ಮನ್ನ? ನನ್ನನ್ನು ಮೋಟಿವೇಟ್ ಮಾಡ್ಕೊಳ್ಳೋದೇನಂದ್ರೆ ಲೈಕ್ ನಾನು ಆ ಮೂಮೆಂಟ್‌ಗೆ ಒಂದ್ ಸ್ವಲ್ಪ ಸ್ಯಾಡ್ ಆಗಿರ್ತೀನಿ. ನಾನ್ ತುಂಬಾ ಬೇಜಾರಾದಾಗ ನಾನು ಒಬ್ನೇ ಇರ್ತೀನಿ. ನಂಗ್ ಒಬ್ನೇ ಇರಕ್ ತುಂಬಾ ಇಷ್ಟ. ಸೊ ಐ ವಿಲ್ ಕೀಪ್ ಥಿಂಕಿಂಗ್ ಯಾವ ತರ ಅಂದ್ರೆ ಲೈಕ್ ಇವಾಗ ಏನೋ ಒಂದ್ ಆಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ಲಾಸ್ ಆಗಿದೆ ಅಂತ ಅನ್ಸ್ದಾಗ, ನಾನು ಆ ಮೂಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ ನನ್ ಹ್ಮ್ ಕೈಯಲ್ಲಿ ಆಗುತ್ತೆ ಅನ್ನೋದು ನಾನು ಫಸ್ಟ್ ನನ್ನ ಮೈಂಡ್‌ಗೆ ಹಾಕೋತೀನಿ.
ಎಷ್ಟೇ ಇದಾದ್ರೂ ಇಲ್ಲ ನನ್ ಕೈಲಿ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋದೊಂದು ಹೋಪ್ ತಗೋತೀನಿ ನಾನು. ಆಮೇಲೆ ನಾನು ನನಗ್ ನಾನೇ ಮೋಟಿವೇಟ್ ಆಗ್ತೀನಿ. ಇಲ್ಲ ಅದಿಲ್ಲ ಅಂದ್ರೆ ಬೆಸ್ಟ್ ವೇ ನಾನು ಆ ತರ ಮೋಟಿವೇಟ್ ಆಗಿಲ್ಲ ಅಂದ್ರೆ ಬೆಸ್ಟ್ ವೇ ನಾನು ಮೂವೀಸ್ ನೋಡ್ತೀನಿ. ಈ ತರ ಮೂವೀಸ್ ಬರುತ್ತೆ ಗೊತ್ತಾ, ಲೈಕ್ ಅಂದ್ರೆ ಕಮ್ ಬ್ಯಾಕ್ ಆಗೋ ಮೂವೀಸ್ ತರ. ಲೈಕ್ ಇವಾಗ 96 ಫೀಲ್ ಗುಡ್ ಮೂವೀಸ್ ಅಂತ ಅನ್ಬೋದು. ಫೀಲ್ ಗುಡ್ ಮೂವೀಸ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಮ್ಯೂಸಿಕ್ ಕೇಳ್ತೀನಿ. ಆ ಒಂದು ಮೂವಿಲೇ ಪಿಕಪ್ ಆಗೋಗುತ್ತೆ. ಒಂದು ಮೂವಿ 2 ಅವರ್ಸ್ ಅಲ್ಲೇ ನಾನು ಪಿಕಪ್ ಆಗೋಗ್ತೀನಿ. ಇಲ್ಲ ಏನೆಲ್ಲ ಆರಾಮಾಗಿದ್ದೀನಿ ನಾನು ಅನ್ನೋದು ಪಿಕಪ್ ಆಗೋಗ್ತೀನಿ. ಸೊ ಯಾವ ತರ ಸ್ಕಿಲ್ಸ್ ಬೇಕಾಗುತ್ತೆ ಆಕ್ಟರ್ ಆಗಕ್ಕೆ ಸರ್? ಸ್ಕಿಲ್ಸ್ ಅಂತ ನಾನು ಅದನ್ನ ಹೇಳೋಷ್ಟು ದೊಡ್ಡವನಲ್ಲ, ಯಾಕಂದ್ರೆ ನಾನು ಇವಾಗ ಸದ್ಯಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಕಿಲ್ಸ್ ಅಂತ ಹೇಳಕ್ ಬಂದ್ರೆ ನನ್ ಕಡೆಯಿಂದ ನಾನು ಹೇಳೋದಾದ್ರೆ, ಇವಾಗ ಯಾವ್ದೇ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ನಾವ್ ಆ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅಂದ್ರೆ ನಾವೇನ್ ಇವಾಗ ಕ್ಯಾರೆಕ್ಟರ್ ಇವಾಗ ಒರಿಜಿನಲ್ ನಮ್ ಕ್ಯಾರೆಕ್ಟರ್ ಏನಿದೆ ಅದನ್ನ ಮಾಡ್ತಾ ಹೋಗ್ಬೇಕು. ಅದನ್ನ ಮಾಡ್ತಿ ನಾವ್ ಆ ಪರ್ಸನ್ ಆಗ್ಬೇಕು. ನಾವ್ ಇವಾಗ ಮನೋಜ್ ಅಂತ, ಇವಾಗ ನಾನೊಬ್ಬ ಮನೋಜ್ ಅಂದ್ರೆ ನನ್ಗೆ ಇವಾಗ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇವಾಗ ARR ಚಾಂಪಿಯನ್ ಅಂತ ಕ್ಯಾರೆಕ್ಟರ್, ನಾನ್ ಚಾಂಪಿಯನ್ ಆಗ್ಬೇಕು, ಮನೋಜ್ ಅನ್ನೋನೇ ಮಾಡ್ತಾ ಹೋಗ್ಬೇಕು. ಅವಾಗಲೇ ಒಬ್ಬ ಆಕ್ಟರ್ ಆಗಕ್ಕಾಗದು. ಸೊ ನಿಮಗೆ ಯಾವ ತರ ಕ್ಯಾರೆಕ್ಟರ್ ಇಷ್ಟ ಸರ್ ಪ್ಲೇ ಮಾಡಕ್ಕೆ? ನನ್ಗೆ ನಾನ್ ಜಾಸ್ತಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಬಂದು ಈ ಮೈಥಾಲಜಿಕಲ್ ರಾವಣ, ಆ ತರದ್ ನನ್ಗೆ ಇಷ್ಟ ಪಡ್ತೀನಿ. ರಾವಣ, ದುರ್ಯೋಧನ. ಅದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಗ್ಯಾಂಗ್ಸ್ಟರ್ ಮೂವೀಸ್ ಇಷ್ಟ ಪಡ್ತೀನಿ. ಗ್ಯಾಂಗ್ಸ್ಟರ್ ಅಂದ್ರೆ ಕಮರ್ಷಿಯಲ್ ಆಗಿರೋದು, ಕಮರ್ಷಿಯಲ್ ಮೂವೀಸ್ ನಂಗೆ ಇಷ್ಟ ಪಡ್ತೀನಿ. ಸೊ ನೀವ್ ಇವಾಗ ಚಾನ್ಸ್ ಸಿಗುತ್ತೆ ಸರ್ ಯಾವ್ದಾನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಕ್ಕೆ, ಯಾ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತೀರಾ ಮತ್ತೆ ಯಾಕೆ? ಆ ತರ ಅಂದ್ರೆ ನಂಗೆ ತುಂಬಾ ಲಿಸ್ಟ್ ಇದೆ. ಒಂದ್ 3-4 ಜನ ಅದು ಇದಾರೆ. ಮೊದಲನೇದಾಗಿ ರಕ್ಷಿತ್ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಅವ್ರ ಡೈರೆಕ್ಷನ್ ಮೂವೀಸ್ ನಾನು ನೋಡಿದೀನಿ. ಉಳಿದವರು ಕಂಡಂತೆ ನೋಡಿದೀನಿ. ಉಳಿದವರು ಕಂಡಂತೆ ಅದೊಂದ್ ಸೂಪರ್ ಲೆವೆಲ್ ಮೂವಿ. ಅದ್ ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿದ್ರೆ ಒಂದು ಲೈಕ್ ಕಂಫರ್ಟ್ ಇರುತ್ತೆ. ಅಂಡ್ ನೆಕ್ಸ್ಟ್ ಅವ್ರ ಜೊತೆ ವರ್ಕ್ ಮಾಡೋ ಇದಿರುತ್ತೆ. ಅದ್ ಬಿಟ್ರೆ ಸೆಕೆಂಡ್ ಬಂದು ನಾನು ಹೇಮಂತ್ ರಾವ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ. ಹೇಮಂತ್ ರಾವ್ ಅವ್ರ ಜೊತೆ ಅಂದ್ರೆ ಅವ್ರ ಸಪ್ತಸಾಗರದ ಆಚೆ ಅಲ್ವಾ ಸೈಡ್ ಬಿ ಅವ್ರದ್ ಮೂವಿ ಅವ್ರು ವರ್ಕ್ ಮಾಡಿದೀನಿ. ಸೊ ಅದು ಅಷ್ಟೇ. ಅಂಡ್ ಥರ್ಡ್ ಬಂದು ನನಗೆ ತರುಣ್ ಸುಧೀರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಅವ್ರ ಚೌಕ ಮೂವಿ ನಂಗೆ ಅವ್ರು ತುಂಬಾ ಇಷ್ಟವಾದ ಮೂವಿ ಬಂದು ಚೌಕ. ಲೈಕ್ ಅಂದ್ರೆ ಅಷ್ಟ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, 4 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಬೇರೆ 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 ಊರಲ್ಲಿ ಇರ್ತಾರೆ 4 ಜನ, ಬಟ್ ಅವ್ರಿಗೆಲ್ಲ ಒಬ್ಬ ಫ್ರೆಂಡ್. ಅವರೆಲ್ಲ ಹೆಂಗ್ ಕನೆಕ್ಟ್ ಆಗ್ತಾರೆ ಕ್ರೇಜಿ ಆಗಿ ತೋರಿಸಿದ್ದಾರೆ. ಅದ್ ಬಿಟ್ರೆ ನನಗೆ ಇವ್ರ ಜೊತೆ ಯಾರದು ಅವ್ರ ಹೆಸರೇನು, ರಿಷಬ್ ಶೆಟ್ಟಿ ಅವ್ರ ಜೊತೆನೂ ಮಾಡಕ್ ಇಷ್ಟ ನನ್ಗೆ. ಆಮೇಲೆ ಇವರು ರಾಜ್ಕುಮಾರ್ ಡೈರೆಕ್ಟರ್, ಅವ್ರ ಹೆಸರು ಸಂತೋಷ್ ಆನಂದರಾಮ್. ಅವರು ಸಕ್ಕತ್ತಾಗಿ ಮಾಡ್ತಾರೆ. ಅವ್ರ ಜೊತೆನೂ ನಂಗೆ ವರ್ಕ್ ಮಾಡಕ್ ಇಷ್ಟ ಇದೆ. ಇವಾಗ ನಿಮಗ್ ಚಾನ್ಸ್ ಸಿಗುತ್ತೆ ಬೇರೆ ಆಕ್ಟರ್ ಜೊತೆ ಆರ್ ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡಕ್ಕೆ, ಯಾ ಆಕ್ಟರ್ ಮತ್ತೆ ಆರ್ ಆಕ್ಟ್ರೆಸ್ ಮತ್ತೆ ಯಾಕೆ? ಆಕ್ಟರ್ ಅಂತ ಹೇಳಕ್ ಬಂದ್ರೆ ಆಬ್ವಿಯಸ್ಲಿ ದರ್ಶನ್ ಅಂದ್ರೆ ನಂಗೆ ಇಷ್ಟ. ಸೊ ಅವ್ರ ಜೊತೆ ಚಾನ್ಸ್ ಸಿಕ್ಕರೆ ತುಂಬಾ ಖುಷಿ ಪಡ್ತೀನಿ. ಅದ್ ಬಿಟ್ರೆ ಯಶೋ ಬಿಡಿವ ಕೈ ಸಿಗಲ್ಲ, ಅವರು ಟಾಪ್ ಅಲ್ಲಿ ಹೋಗಿದ್ದಾರೆ. ಬಟ್ ಸಿಕ್ಕಿದ್ರೆ ಖಂಡಿತ ನಂಗೆ ತುಂಬಾ ಅದೃಷ್ಟವಂತ ನಾನೇ. ಅಂಡ್ ಆಕ್ಟ್ರೆಸ್ ಅಂತ ಬಂದ್ರೆ ನನಗೆ ರುಕ್ಮಿಣಿ ವಸಂತ್ ಅವ್ರ ಜೊತೆ ಮಾಡ್ಬೇಕು ಅಂತ ಇಷ್ಟ. ಯಾಕೆ ರುಕ್ಮಿಣಿ ವಸಂತ್ ಅಂದ್ರೆ ನಾನ್ ಸಪ್ತಸಾಗರದ ಆಚೆಲೋ ಈ ಸೈಡ್ ಬಿ ಶೂಟಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರನ್ನ ಬೀರ್ಬಲ್ ಅಲ್ಲಿ ನೋಡಿದ್ದೆ. ಬೀರ್ಬಲ್ ಅಲ್ಲಿ ಅವ್ರ ಫಸ್ಟ್ ಹೀರೋಯಿನ್ ಆಗಿ ಬಂದಿದ್ದು. ಬಟ್ ಅದಕ್ಕೂ ಸಪ್ತಸಾಗರ ಸ್ವಲ್ಪ ಡಿಫ್ರೆನ್ಸ್ ಇತ್ತಲ್ಲ. ಯಾರೋ ಹೊಸೊಬ್ರು ಹೀರೋಯಿನ್, ನನ್ಗೆ ಅಷ್ಟೇ ಐಡೆಂಟಿಫೈ ಆಗಿಲ್ಲ. ನಾನು ಅಂದ್ರೆ ಬಿಡು ಯಾರೋ ಹೊಸೊಬ್ರು ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅಂದ್ರೆ ಬಿಟ್ಬಿಟ್ಟೆ ಇನ್ ದ ಸೆನ್ಸ್ ಇಗ್ನೋರ್ ತರ, ಯಾರೋ ಹೊಸೊಬ್ರು ಬಿಡು ಅನ್ನೋ ತರ ಇತ್ತು. ಆಮೇಲೆ ರಿಲೀಸ್ ಆದ್ಮೇಲೆ ಅವ್ರಿಗೆ ನಾನು ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಎಷ್ಟು ಅವ್ರನ್ನ ಮೀಟ್ ಮಾಡಿದ್ದೀನಿ ನಾನು. ಅಂದ್ರೆ ಮೀಟ್ ಮಾಡಿದ ಫೋಟೋ ಆಪರ್ಚುನಿಟಿ ಎಲ್ಲ ಸಿಕ್ಕಿಲ್ಲ. ಮೀಟ್ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ರೆ ಒಂಥರ ಖುಷಿ ಅಂತ. ಸೊ ಒನ್ ಮಿತ್ ಯಾವ್ದಾಗಿರುತ್ತೆ ಸರ್ ಫಿಲಂ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ ಮಾತಾಡ್ಕೊಳ್ಳೋದು, ಈ ಫಿಲಂ ಇಂಡಸ್ಟ್ರಿ ಹಿಂಗೆ ಹಂಗೆ ಅಂತ? ಮಿತ್ ಅಂತ ಹೇಳಕ್ಕಾದ್ರೆ ನಾನು ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ, ಸಿನಿಮಾ ಇವಾಗ ಹೇಳ್ತಾರಲ್ಲ
ಚೆನ್ನಾಗ್ ಸಿನಿಮಾ ಆಡಿಯನ್ಸ್ ಆಡಿಯನ್ ಆಗಿ ಕುತ್ಕೊಂಡಾಗ ನಾನು ಎಲ್ಲಾ ಸಿನಿಮಾ ನೋಡ್ತೀನಿ. ಇವಾಗ ಟಾಪ್ ಹೀರೋ ಅಂತಲ್ಲ, ಟಾಪ್ ಹೀರೋ ಸಿನಿಮಾಸ್ ನೋಡ್ತೀನಿ, ಹೊಸಬ್ರದ್ದು ನೋಡ್ತೀನಿ. ನಾಳೆ ರಿಲೀಸ್ ಆಗೋ ಸಿನಿಮಾನು ನೋಡ್ತೀನಿ ನಾನು. ಓಕೆನಾ? ನಾನ್ ಹ್ಮ್ ಅದ್ರೆಲ್ಲ ನೋಡ್ದಾಗ ನನ್ಗೆ ಆಡಿಯನ್ಸ್ ಏನ್ ಹೇಳಕ್ ಅಂದ್ರೆ ಅವ್ರ ಜೊತೆ ಕುತ್ಕೊಂಡಾಗ ಅವ್ರ ಕೇಳಿಸ್ಕೊಳ್ಳೋದು, ಅವ್ರ ಜೊತೆ ಮಾತಾಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಹೇಳೋದು ಒಂದೇ, ಯಾವ ಸಿನಿಮಾನು ಓಡಲ್ಲ, ಯಾವ ಸಿನಿಮಾನು ಹ್ಮ್ ಚೆನ್ನಾಗಿರಲ್ಲ ಅಂತ. ನಾನ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕಂಟೆಂಟ್ ಇರುತ್ತೆ. ಕಂಟೆಂಟ್ ಹ್ಮ್ ಇಲ್ದೇ ಇರೋ ಸಿನಿಮಾ ಯಾವ್ದು ಇರಲ್ಲ. ಒಂದು ಸ್ಟೋರಿ 2 ಅವರ್ ನನ್ನ ಕುಣಿಸ್ತಾರೆ ಅಂದ್ರೆ ಅದ್ರಲ್ಲಿ ಏನಾದ್ರು ಇರ್ಲೇಬೇಕು. 2 ಅವರ್ ಸುಮ್ನೆ ಏನ್ ತೆಗಿಯಕ್ಕಾಗುತ್ತೆ? ಏನು ತೆಗಿಯಕ್ಕಾಗಲ್ಲ. 2 ಅವರ್ ಹ್ಮ್ ಕುಣಿಸ್ತಾರೆ ಅಂದ್ರೆ ಅದ್ರಲ್ಲಿ ಸ್ಟೋರಿ ಇರ್ಲೇಬೇಕಲ್ಲ. ಸೊ ಎಲ್ಲರೂ ಇವಾಗ ಹೇಳೋದು ಯಾವ್ದ್ರಲ್ಲೂ ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಎಲ್ಲರೂ ಒಂದ್ಸತಿ ಬಂದ್ ಕನ್ನಡ ಫಸ್ಟ್ ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿದ್ಮೇಲೆ ಅದ್ರಲ್ಲಿ ಪ್ಲಸ್ ಪಾಸಿಟಿವ್ಸ್ ನೆಗೆಟಿವ್ಸ್ ಇರುತ್ತೆ. ಲ್ಯಾಗ್ ಆಗುತ್ತೆ ಅನ್ನೋದು ಇರುತ್ತೆ, ಇಲ್ಲ ಅನ್ನೆಸೆಸರಿ ಮ್ಯೂಸಿಕ್ ಇದೆ ಅಂತ ಇರುತ್ತೆ, ಹಂಗಿರುತ್ತೆ. ಕಂಟೆಂಟ್ ಇಲ್ದಿರ ಯಾವ ಸಿನಿಮಾನು ಇರಲ್ಲ. ಎಲ್ಲಾ ಸಿನಿಮಾನು ಕಂಟೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಂದು ಅಂದ್ರೆ ಆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್‌ನಿ ಕಂಪೇರ್ ಮಾಡೋದು, ಅದನ್ನ ಫಸ್ಟ್ ಬಿಡ್ಬೇಕು ಹ್ಮ್ ನಾನ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾ ಬರ್ತಿದೆ. ಕನ್ನಡದಲ್ಲೂ ಬೇಜಾನ್ ಸಿನಿಮಾಗಳು ಬಂದಿದೆ. ಅದೇ ಹ್ಮ್ ರೀತಿ ನಾನು ಎಲ್ಲಾ ಭಾಷೆ ಸಿನಿಮಾನು ನೋಡ್ತೀನಿ. ತಮಿಳಲ್ಲೂ ನೋಡ್ತೀನಿ, ಜನನಾಯಗನ್ ನೋಡಿದೀನಿ, ಮಲಯಾಳಮಲ್ಲೂ ನಾನ್ ನೋಡ್ತೀನಿ. ಮಲಯಾಳಮಲ್ಲಿ ತುಂಬಾ ಮೂವೀಸ್ ನೋಡಿದೀನಿ. ಎಲ್ಲಾ ಭಾಷೆಲ್ಲೂ ನೋಡೋದ್ರಿಂದ ನಾನು ಹೇಳೋದಾದ್ರೆ, ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಮೂವೀಸ್ ಏನಿದೆ ಅದೆಲ್ಲ ಟಾಪ್ ನಾಚ್ ಆಗೇ ಇದೆ. ಇವಾಗ ಹ್ಮ್ ಕನ್ನಡದಲ್ಲೂ ಅಷ್ಟೇ. ಕನ್ನಡದಲ್ಲೂ ಸಖತ್ತಾಗಿರೋ ಮೂವೀಸ್ ಬರ್ತಿದೆ. ತೆಲುಗುಲು ಅಷ್ಟೇ. ಎಲ್ಲಾ ಭಾಷೆಲೂ ಅವ್ರವ್ರ ಮೂವೀಸ್ ಇದೆ. ಬಟ್ ಆಡಿಯನ್ಸ್ ಏನ್ ಮಾಡ್ತಾರೆ, ಕನ್ನಡದಲ್ಲಿ ಚೆನ್ನಾಗಿಲ್ಲ, ತಮಿಳಲ್ಲಿ ಚೆನ್ನಾಗಿದೆ. ತಮಿಳಲ್ಲಿ ಚೆನ್ನಾಗಿಲ್ಲ, ಹ್ಮ್ ಕನ್ನಡದಲ್ಲಿ ಚೆನ್ನಾಗಿದೆ ಅಂತ ಆ ತರ ಮಾತಾಡ್ತಾರೆ. ಅದನ್ನ ಫಸ್ಟ್ ಬಿಡ್ಬೇಕು. ಯಾಕಂದ್ರೆ ಎಲ್ಲಾ ಭಾಷೆಲ್ಲೂ ಎಲ್ಲಾ ಸಿನಿಮಾಸು ಸಖತ್ತಾಗಿದೆ. ನಾನ್ ಹೇಳ್ದ್ರೆ ನನ್ ಲಿಸ್ಟ್ ಅಷ್ಟಿದೆ. ಅಷ್ಟು ಮೂವೀಸ್ ನಾನ್ ನೋಡಿದೀನಿ. ನಾನ್ ಹತ್ತತ್ರ ಅಂದ್ರೆ ಈ ವರ್ಷದಲ್ಲೇ ಹ್ಮ್ ನಾನು 800-900 ಮೂವೀಸ್ ನೋಡಿರ್ಬೋದು ನಾನು. ದಿನಕ್ಕೆ ಹೌದು. ಒಂದೊಂದ್ ಮೂವೀಸ್ ನೋಡ್ತೀನಿ ನಾನು. ಸೊ ನಾನು ಎಷ್ಟು ಮೂವೀಸ್ ಮಲಯಾಳಮಲ್ಲಿ ನೋಡಿದೀನಿ. ರೀಸೆಂಟ್ ಆಗಿ ರಿದಮ್ ಅಂತ ಒಂದ್ ಮೂವಿ ಬಂದಿದೆ ಮಲಯಾಳಂನಲ್ಲಿ. ಹ್ಮ್ ಹ್ಮ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಇರೋದು. ಅದು ನೋಡಿದೀನಿ. ಇಂತೆ ತಮಿಳಲ್ಲಿ ಜನನಾಯಗನ್ ನೋಡ್ದೆ. ಡಿಸಿ ನೋಡ್ದೆ. ಆಮೇಲೆ ವಿಶ್ವನಾಥ್ ಅಂಡ್ ಸನ್ಸ್ ಈ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಹ್ಮ್ ಸೂರ್ಯ ಅವ್ರದ್ದು, ಹ್ಮ್ ಅದನ್ನು ನೋಡ್ದೆ ನಾನು. ಇನ್ ತೆಲುಗುಲಿ ಬಂದೆ, ಇವಾಗ ರೀಸೆಂಟ್ ಆಗಿ ಪುಷ್ಪ 2 ಬಂತು. ಅದೆಲ್ಲ ನೋಡಿದೀನಿ. ಸೊ ಎಲ್ಲಾ ಮೂವೀಸ್ ನೋಡೋದ್ರಿಂದ ನಮ್ಗೆ ಹೇಳೋದೆ, ಎಲ್ಲಾ ಮೂವೀಸ್ ಅಲ್ಲೂ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಮೂವೀಸೇ ಬರ್ತಾ ಇರೋದು. ಕಂಪ್ಯಾರಿಸನ್ ಬಿಟ್ಟು ಆಡಿಯನ್ಸ್ ಬಂದು ಥಿಯೇಟರ್ ನೋಡ್ಬೇಕು. ಅಮೇಜಿಂಗ್ ಮೆಸೇಜ್. ಸೊ ನಿಮ್ಮನ್ನ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಎಲ್ಲಿ ನೋಡ್ತೀರಾ? 5 ಇಯರ್ಸ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡಕ್ ಇಷ್ಟಪಡ್ತೀನಿ ನಾನು. ಎಲ್ಲಾ ಸ್ಕ್ರೀನ್ ಮೇಲೆ ನೋಡೋದ್ಕಿಂತ ಆ ಜನ ನನ್ನ ಗುರ್ತಿಡಿಬೇಕು. ನಾನೊಬ್ಬ ಆಕ್ಟರ್ ಹ್ಮ್ ಅನ್ನೋದ್ಕಿಂತ ನನ್ನ ಹೆಸರಿಂದ ಗುರ್ತಿಡಿರ ಪರವಾಗಿಲ್ಲ. ಮನೋಜ್ ಅಂತ ಗುರ್ತಿಡಿಯೋದ್ ಬೇಡ ನನ್ಗೆ. ಇವ್ರು ಆ ಹ್ಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಲ್ಲ ಅನ್ನೋ ತರ ಗುರ್ತಿಡಿಬೇಕು. ಆ ತರ ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆಲ್ ದಿ ವೆರಿ ಬೆಸ್ಟ್ ಸರ್. ಸೊ ಥ್ಯಾಂಕ್ ಯು. ಏನ್ ಅಡ್ವೈಸ್ ಕೊಡ್ತೀರಾ ಸರ್ ಯಂಗ್ ಜೂನಿಯರ್ಸ್ಗೆ, ಯಾರನ್ನ ಇವಾಗ ಸ್ಟೆಪ್ ಮಾಡ್ತಾ ಇದ್ದಾರೆ ನ್ಯೂ ಫಿಲಮ್ ಇಂಡಸ್ಟ್ರಿಗೆ, ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಅಂತ ಬರೋದಾದ್ರೆ ನಾನು ಅಡ್ವೈಸ್ ಕೊಡೋಷ್ಟು ದೊಡ್ಡವನಲ್ಲ. ಬಟ್ ಆದ್ರೂ ಹೇಳ್ಬೇಕು ಅಂದ್ರೆ ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಹೊಸ ವರ್ಷ ಹ್ಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇರ್ಬೇಡಿ ದಯವಿಟ್ಟು. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಇಲ್ಲ ಮಾಡ್ತೀನಿ, ಇವತ್ ಏನಾದ್ರು ಯೋಚನೆ ಮಾಡ್ತಿದ್ದೀರಾ ಮಾಡಿ, ಇವತ್ತಿಂದಾನೇ ಮಾಡಿ. ಅಂಡ್ ಹ್ಮ್ ಇನ್ನೊಂದ್ ಹೇಳಕ್ ಇರೋದ್ ಒಂದೇ ಲೈಫು. ನಾನು ಇದೆಲ್ಲಾ ಕಡೆ ಎಲ್ಲೆಲ್ಲಿ ಹೋಗಿದ್ರು ನಾನು ಹೇಳ್ತೀನಿ. ಇರೋದ್ ಒಂದೇ ಲೈಫು. ಫಾಲೋ ಯುವರ್ ಪ್ಯಾಷನ್. ಪ್ಯಾಷನ್‌ನ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ನ ಜನ ಗುರ್ತಿಡಿಯೋದೇ ನಿಮ್ ಪ್ಯಾಷನ್ ಇಂದ. ಹ್ಮ್ ಹೇಗೆ ಕರೆಕ್ಟ್. ಆಸ್ ಎ ಯೂಟ್ಯೂಬರ್, ಡಾಕ್ಟರ್. ಸೊ ಪ್ಯಾಷನ್‌ನ ಮಾತ್ರ ಯಾವ್ದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಸಿನಿಮಾ ಫೀಲ್ಡ್ ಅಷ್ಟೇ ಅಲ್ಲ. ಯಾವ್ದೇ ಹ್ಮ್ ಫೀಲ್ಡ್ ಅಲ್ಲಿ ಪ್ಯಾಷನ್‌ನ ಮಾತ್ರ ಬಿಡಕ್ ಹೋಗ್ಬೇಡಿ. ಸಿನಿಮಾದಲ್ಲಿ ಜಾಸ್ತಿ ಇಟ್ಕೊಳ್ಳಿ ಪ್ಯಾಷನ್‌ನ. ಅಂಡ್ ಸಿನಿಮಾಗೆ ಏನಾದ್ರು ಎಂಟ್ರಿ ಆಗ್ತಾ ಇದೀರಾ ಅಂದ್ರೆ ಫೇಸ್ ಮಾಡಕ್ ರೆಡಿ ಇರಿ. ಯಾಕಂದ್ರೆ ಸಿನಿಮಾದಲ್ಲಿ ಹ್ಮ್ ಎಂಟ್ರಿ ಇರುತ್ತೆ, ತುಂಬಾ ಸ್ಟ್ರಗಲ್ಸ್ ಬರುತ್ತೆ, ತುಂಬಾ ಮಾತುಗಳು ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿ ಇಲ್ಲ ನಾನ್ ಮಾಡ್ತೀನಿ ಅಂತ ನಿಂತ್ಕೊಳ್ಳಿ. ಹ್ಮ್ ಈ ಪ್ರದೀಪ್ ರಂಗನಾಥ್ ಅವರು ಒಂದು ಇಂಟರ್ವ್ಯೂಲ್ ಹೇಳ್ತಾರೆ. ಮೊದಲನೇ ಸ್ಟೆಪ್ ಮಾತ್ರ ಕಷ್ಟ, ಆಮೇಲೆ ಈಸಿ ಇರುತ್ತೆ ಅಂತ. ಸೊ ಫಸ್ಟ್ ಹ್ಮ್ ಸ್ಟೆಪ್ ಮಾತ್ರ ತುಂಬಾ ಕಷ್ಟ ಇರುತ್ತೆ. ಪರವಾಗಿಲ್ಲ, ಮಾಡ್ತೀನಿ ಅಂತ ನಿಮ್ಮನ್ನ ನೀವು ನಂಬಿಕೆ ಇಟ್ಕೊಳ್ರಿ. ಯಾವ್ದೇ ಕಾರಣಕ್ಕೂ ಹೋಪ್‌ನ ಬಿಡ್ಬೇಡಿ. ಇಲ್ಲ ನಾನ್ ಮಾಡ್ತೀನಿ, ಫಸ್ಟ್ ಇಂದ ಲಾಸ್ಟ್ ವರೆಗೂ ನಾನ್ ಸ್ಟಾರ್ ಅಂತಾನೆ ಅನ್ಕೊಂಡ್ ಬನ್ನಿ. ನೀವೇನಾದ್ರೂ ಮಾಡೇ ಮಾಡ್ತೀರ. ಸೂಪರ್ ಸರ್, ವಂಡರ್ಫುಲ್ ಮೆಸೇಜ್. ಇವಾಗ ಸಕ್ಸಸ್ ಅಂದ್ರೆ ಏನು ಸರ್? ಸಕ್ಸಸ್ ಅಂದ್ರೆ ಆ ನಾವ್ ಸತ್ ಮೇಲೂ, ನಾವ್ ಇಲ್ಲ ಅಂದ್ರು ನನ್ನ ಜನ ಗುರ್ತಿಡಿಬೇಕು. ನನ್ನ ಜನ ನೆನ್ಸ್ಕೋಬೇಕು. ನಾವ್ ಸತ್ತಾಗ ಒಂದ್ 5 ದಿನ ಆದ್ರೂ, ಒಂದ್ ವಾರ ಆದ್ರೂ
ಇವನ್ ಈ ಕೆಲ್ಸದಿಂದ ಇವನ್ ಕೆಲ್ಸದಿಂದ ಇವನ್ ಇಷ್ಟ ಮಾಡಿದಾನೆ ಅಂತ ನೆನ್ಸ್ಕೋಬೇಕು ನನ್ನ. ಅದು ಸಕ್ಸಸ್ ಅಂದ್ರೆ. ವಂಡರ್ಫುಲ್ ಸರ್. ಇವಾಗ ನಾವು ARR ಫಿಲಂ ಬಗ್ಗೆ ಮಾತಾಡೋಣ. ಇವಾಗ ಅಕ್ಷರ ರಕ್ಷಿತಾ ಆ ಫಿಲಂ ಬಗ್ಗೆ. ಸೊ ಈ ಫಿಲಂಗೆ ಹೇಗೆ ನಿಮಗೆ ಅಪಾರ್ಚುನಿಟಿ ಬಂತು ಸರ್? ಈ ಫಿಲಂ ಆಪರ್ಚುನಿಟಿ ಹೆಂಗ್ ಬಂತು ಅಂದ್ರೆ, ನಾನು ನಮ್ ಕಾಲೇಜಲ್ಲಿ ರಂಗರಶ್ಮಿ ಅಂತ ನಾನು ನಾಟಕ ಶುರು ಮಾಡಿದ್ದೀನಿ. ಸೊ ನಮ್ ಹೆಂಗ್ ಅವ್ರಿಗೆ ನಾನು ಹೇಳ್ಕೊಟ್ಟು ಸ್ಕಿಟ್ಸ್ ಮಾಡ್ತೀನಿ. ಸೊ ಮಾಡ್ಬೇಕಾದ್ರೆ ಅಲ್ಲಿ ಕೋಆರ್ಡಿನೇಟರ್ ಬಂದು ಬಾಲಾಜಿ ಮೋಹನ್ ಸರ್. ಓಕೆ. ಸೊ ಅವರು ಹಿಂಗೆ ನನ್ಗೆ ಯಾವ ಇಂಟ್ರೆಸ್ಟ್ ಇರೋದ್ ಗೊತ್ತಲ್ಲ, ನನ್ಗೆ ಆಕ್ಚುಲಿ ನಾನು ಗೊತ್ತೇ ಇಲ್ಲ, ಆಡಿಷನ್ ಇರೋದೇ ಗೊತ್ತಿಲ್ಲ ನನಗೆ ಕಾಲೇಜಲ್ಲಿ ಆಡಿಷನ್. ನಾನು ಪಾಸ್ ಔಟ್ ಆಗಿದ್ದೆ. ಸೊ ಬಾಲಾಜಿ ಮೋಹನ್ ಸರ್ ಬಂದು ಕಾಲ್ ಮಾಡ್ಬಿಟ್ಟು, ನಾವು ಹಿಂಗೆ ಆಡಿಷನ್ ಇದೆ, ನೀನ್ ಮಾಡ್ಬೇಕು. ಸರ್ ನಾನು ಇಲ್ಲ ಸರ್ ಆಚೆ ಇದ್ದೀನಿ. ಇಲ್ಲ ನೀನ್ ಮಾಡ್ಲೇಬೇಕು, ನೀನ್ ಬಾ, ನೀನ್ ಮಾಡ್ ನೀನು. ಸರಿ ಸರ್ ಆಯ್ತು ಅನ್ಬಿಟ್ಟು ನಾನ್ ನಿಜ ಏನು ಪ್ರಿಪೇರ್ ಆಗ್ದಿರಾ ಸರಿ ಆಯ್ತು ಅನ್ಬಿಟ್ಟು ಹಂಗೆ ಬರ್ತಾ ಒಂದ್ ಜೆರಾಕ್ಸ್ ತಗೊಂಡ್ ನನ್ ರೆಸ್ಯೂಮು ಸರಿ ಆಯ್ತು ಅನ್ಬಿಟ್ಟು ಕುತ್ಕೊಂಡು ಅವಾಗ ನನ್ ಫ್ರೆಂಡ್ಗೂ ಕಾಲ್ ಮಾಡಿದೆ. ನಾನು ಅವನು ಇಬ್ರು ಲೈಕ್ ಅಂದ್ರೆ ಇದೇ ಫೀಲ್ಡ್ ಅಲ್ಲಿ ಇರ್ಬೇಕು. ಅವ್ನು ಕಾಲ್ ಮಾಡಿ ಬಾರೋ ಬೇಗ ಆಡಿಷನ್ ಇದೆ ಅಂತ ಗೊತ್ತಿಲ್ಲ ಅನ್ಬಿಟ್ಟು ಬಂದು ಸುಮ್ನೆ ಕೊಟ್ಟಿದ್ದು. ಆಕ್ಚುಲಿ ಹೇಳ್ಬೇಕಾದ್ರೆ ಸುಮ್ನೆ ಕೊಟ್ಟಿದ್ದು. ಯಾಕಂದ್ರೆ ತುಂಬಾ ರಿಜೆಕ್ಷನ್ಸ್ ನೋಡಿದ್ನಲ್ಲ. ಇದು ಬೇರೆ ಅಂದ್ರೆ ಪೋಸ್ಟರ್ ಅಲ್ಲಿ ಬೀರ್ಬಲ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಹಾಕಿದ್ರು. ಸೊ ಬೀರ್ಬಲ್ ಒಂದು ಒಳ್ಳೆ ಮೂವಿ. ಸೊ ಚಾನ್ಸ್ ಕೊಡ್ತಾರ, ಇನ್ನು ಚೆನ್ನಾಗಿರೋರು ಕೊಡ್ತಾರೆ ಅನ್ನೋ ಫೀಲ್ ಅಲ್ಲಿ ಸುಮ್ನೆ ಆಡಿಷನ್ಸ್ ಕೊಟ್ಟಿದ್ದು. ಸೊ ಅವಾಗ ನಾನು ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿದ್ದು. ಸೊ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನಿಮಗೆ ಮೆಸೇಜ್ ಬರುತ್ತೆ ಅಥವಾ ಕಾಲ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ, ಆ ರಿಯಾಕ್ಷನ್ ಹೇಗಿತ್ತು? ಆ ಫೀಲಿಂಗ್ ಹೇಗಿತ್ತು ಹೇಳಿ. ಫಸ್ಟ್ ನನಗೆ ಆಕ್ಚುಲಿ ಕಾಲ್ ಬಂದಿಲ್ಲ. ನನ್ಗೆ ಫಸ್ಟ್ ನಾನು ಕಾಲ್ ಬಂದಿರಲಿಲ್ಲ. ನನ್ಗೆ ಅಯ್ಯೋ ಕಾಲ್ ಬಂದಿಲ್ಲ. ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಬಂದ್ಬಿಟ್ಟಿದೆ. ಅಂದ್ರೆ ನನ್ನ ಜೂನಿಯರ್ಸ್ಗೆ ನಾನು ಯಾರಿಗೆ ಹೇಳ್ಕೊಟ್ಟಿದ್ದೆ ಅವ್ರಿಗೆಲ್ಲ ಕಾಲ್ ಬಂದಿದೆ. ನನಗೆ ಅವ್ರಿಗೆಲ್ಲ ಕಾಲ್ ಬಂದ್ಬಿಟ್ಟೈತೆ, ನನಗೆ ಕಾಲ್ ಬಂದಿಲ್ಲ, ನಾನೇನು ಮಾಡೇ ಇಲ್ಲ, ಅಂದ್ರೆ ನನ್ಗೆ ಆಕ್ಟಿಂಗೇ ಬರಲ್ಲ ಅನ್ನೋದು ಆ ತರ ಫಿಕ್ಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಇಲ್ಲ ಇರು ವೇಟ್ ಮಾಡೋಣ ಎಲ್ಲಾರ್ಗು ಫೋನ್ ಮಾಡಿ ಎಲ್ಲಾರು ಕಾಲ್ ಬಂದಿದೆ ನನಗೆ, ನಾನ್ ಮೈಸೂರ್ಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ ಅಂತ. ಎಲ್ಲಾರು ಮೈಸೂರ್ಗೆ ಹೋಗ್ತಾರಲ್ಲಪ್ಪ, ಏನಪ್ಪ ಕತೆ ಅಂತ ನಾನು. ಅದಾದ್ಮೇಲೆ ಒಂದ್ 2 days ಆದ್ಮೇಲೆ ನನ್ ಕಾಲ್ ಬಂತು, ಸರ್ ನೀವ್ ಹಿಂಗೆ ಬರ್ಬೇಕು, ಮೀಟ್ ಮಾಡ್ಬೇಕು ಅಂತ. ಸರಿ ಆಯ್ತು ಅನ್ಬಿಟ್ಟು ನಾನು ಹೋಗಿದ್ದೆ. ನನ್ಗೆ ಡೈಲಾಗ್ ಪೇಪರ್ ಕೊಟ್ಬಿಟ್ಟು ಸರಿ ಡೈಲಾಗ್ ಇದು ಪ್ರಿಪೇರ್ ಆಗಿ ಸುಮ್ನೆ ಅಂತ. ಇದೇನ್ ಏನು ಮಾತಾಡಿಲ್ಲ, ಒಂದೇ ಸತಿ ಡೈಲಾಗ್ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಡೈಲಾಗ್ ಕೊಟ್ಟೆ. ಡೈಲಾಗ್ ಕೊಟ್ಬಿಟ್ಟು ಸರ್ ಅದೇ ನಿಮ್ಗೊಂದ್ ಕ್ಯಾರೆಕ್ಟರ್ ಇದೆ. ಸರ್ ಹೌದಾ? ನಂಗೆ ಸಡನ್ ಆಗಿ ಹಿಂಗೆ ಇಲ್ಲ ಸರ್ ನಿಮ್ ಕ್ಯಾರೆಕ್ಟರ್ ಇದೆ. ಸೊ ಐ ವಾಸ್ ಲೈಕ್ ಸರ್ ಸೀರಿಯಸ್ಲಿ ನಿಜಾನಾ ಸರ್? ನಿಜಾನಾ? ಹೌದು ನಿಜ ಅನ್ಬಿಟ್ರೆ. ಆಮೇಲೆ ನೆಕ್ಸ್ಟ್ ಡೇ ಮನೆಗ್ ಬಂದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಜ್ವಲ್ ಅಂತ ನಂಬರ್ ಕೊಟ್ಟಿದ್ರು. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ನಿಜವಾಗ್ಲೂ ನಾನು ಸೆಲೆಕ್ಟ್ ಇಲ್ಲ ಸುಮ್ನೆ ಹೇಳ್ತಾ ಇದೀರಾ ಸರ್ ನೀವು ಅಂತ. ನನಗೆ ಡೌಟು. ಸರ್ ನಿಜ ಹೇಳಿ ಸರ್ ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಸರ್? ಇಲ್ಲಪ್ಪ ಸೆಲೆಕ್ಟ್ ಆಗಿದ್ದೀರಾ, ನೀವು B.Ed ಬಿಟ್ಟಿದ್ದೀರಲ್ಲ, ಟ್ರಿಮ್ ಮಾಡಿ ನಂಗೊಂದು ಫೋಟೋ ಕಳಿಸಿ ಅಂದ್ರೆ. ಸರಿ ಸರ್ ಆಯ್ತು ಅನ್ಬಿಟ್ಟು ಆಮೇಲೆ ನಂಗೆ ನಂಬಕ್ಕೆ ನಾನು ಒಂದ್ 3 ದಿನ ತಗೊಂಡೆ. ಓ ಸೀರಿಯಸ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಲೈಕ್ ಲೈಫ್ ಅಲ್ಲೇ ನಾನು ಕಾಯ್ಕೊಂಡಿದ್ದು ಅಪರ್ಚುನಿಟಿ ಅಲ್ವಾ ಅದು. ಸಡನ್ ಆಗಿ ಅದ್ ಸರ್ಪ್ರೈಸ್. ನನಗೆ ಮುಂಚೆ ಕಾಲ್ ಮಾಡಿಲ್ಲ ಏನಿಲ್ಲ, ಸಡನ್ ಆಗಿ ಬಂದ್ಬಿಡ ನಿಮ್ ಕ್ಯಾರೆಕ್ಟರ್ ಕೊಟ್ಟೆ, ಡೈಲಾಗ್ಸ್ ಕೊಟ್ಟೆ, ಇದೇ ನಿಮ್ ಡೈಲಾಗ್ಸ್ ಅಂತ ಹೇಳಿದ್ರೆ ಲೈಕ್ ಸಕ್ಕತ್ತಾಗಿತ್ತು ಅದು ಆ ಫೀಲ್. awesome. Good to know that. So ಯಾವ ರೋಲ್ ಪ್ಲೇ ಮಾಡಿದ್ದೀರಾ ಸರ್ ಈ ಫಿಲಂ ಅಲ್ಲಿ? ನಾನು ಈ ಫಿಲಮ್ ಅಲ್ಲಿ ಚಾಂಪಿಯನ್ ಅನ್ನೋ ಒಂದು ರೋಲ್ ಮಾಡಿದ್ದೀನಿ. ಸೊ ಒಂದು PT ಸರ್ ಕ್ಯಾರೆಕ್ಟರ್ ಅದು. ಸೊ PT ಸರ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲ, ಆಕ್ಚುಲಿ ನಾನೇ ಮಜಾ ಕೊಡೋದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಸಿನಿಮಾದಲ್ಲಿ. ಸೊ ನಾನು ಬಂದ್ರೆ ಲೈಕ್ ಅಂದ್ರೆ ಡೈಲಾಗ್ ಇದೆಯಲ್ಲ, ಸೈಕ್ ಆಗಿ ಬರ್ತಾರೆ, ಸೈಕ್ ಆಗಿ ಹೋಗ್ತೀನಿ, ಆತರ. ಸಡನ್ ಆಗಿ ತಕ್ಕದಾಗಿ ಬರ್ತೀನಿ, ಹಂಗೆ ಸಕ್ಕದಾಗಿ ಹೋಗ್ತೀನಿ, ಆತರ ಕ್ಯಾರೆಕ್ಟರ್. ವಂಡರ್ಫುಲ್. ಸೊ ಈ ಫಿಲಂ ಅಲ್ಲಿ ನಿಮ್ಗೆ ಹೇಗ ಅನ್ಸ್ತು ಸರ್ ಈ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ? ಮತ್ತೆ ನಿಮ್ಗೆ ಯಾವ್ದನ ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ಇತ್ತ ಈ ಫಿಲಂ ಅಲ್ಲಿ? ಮತ್ತೆ ಇದೇ ಸಾಕ ಅನ್ಸ್ತಾ, ಕಷ್ಟ ಅನ್ಸ್ತಾ, ಏನ್ ಅನ್ಸ್ತು? ಅಂದ್ರೆ ನಂಗೆ ಫಸ್ಟ್ ಕ್ಯಾರೆಕ್ಟರ್ ಕೊಟ್ರಲ್ಲ, ಫಸ್ಟ್ ನಂಗೆ ಕ್ಯಾರೆಕ್ಟರ್ ಕೊಟ್ಟಾಗ ಲೈಕ್ ನನ್ಗೆ ಇದ್ದಿದ್ದು ಕಡಿಮೆ ಡೈಲಾಗ್ಸ್. ಓಕೆನಾ? ಕಡಿಮೆ ಡೈಲಾಗ್ಸ್ ಬಂದಾಗ ಲೈಕ್ ನನ್ಗೆ ಇಷ್ಟನ ಡೈಲಾಗ್ಸ್ ಏನ್ ಕತೆ ಅನ್ನೋ ಒಂದ್ ಫೀಲ್ ಇತ್ತು. ನನ್ ಜೊತೆಗೆ ಲೈಕ್ ಅಂದ್ರೆ ಸ್ಕ್ರೀನ್ ಪ್ಲೇಸ್ ಹೆಂಗಿದೆ, ನನಗೆ ಸ್ಕ್ರೀನ್ ಮೇಲೆ ಎಷ್ಟು ಕಾಣಿಸ್ತೀನಿ ಅನ್ನೋದೊಂದು ಡೌಟ್ ಇತ್ತು. ಯಾವಾಗ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು, ಸೊ ಅವಾಯ್ಸ್ ಲೈಕ್ ಪರವಾಗಿಲ್ಲ, ಇದೇ ಸಾಕು, ಇಷ್ಟು ಸಾಕು ನನಗೆ, ಅಂದ್ರೆ ಈ ಸಿನಿಮಾದಲ್ಲಿ ಇಷ್ಟು ಸಾಕು ನನಗೆ. ಒಳ್ಳೆ ಸ್ಕ್ರೀನ್ ಪ್ಲೇಸ್ ಸಿಕ್ಕಿದೆ, ಜೊತೆಗೆ ಡೈಲಾಗ್ಸು ಅಷ್ಟೇ. ಅಂದ್ರೆ ಫುಲ್ ಸ್ಟೋರಿ ಗೊತ್ತಿರ್ಲಿಲ್ಲ ನನ್ಗೆ, ಅಂಡ್ ಇವಾಗ್ಲೂ ಗೊತ್ತಿಲ್ಲ ಫುಲ್ ಸ್ಟೋರಿ.
ಫುಲ್ ಸ್ಟೋರಿ ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಬೇರೆ ಎಲ್ಲಾರು ಕ್ಯಾರೆಕ್ಟರ್ಸ್ ಮಾಡ್ಬೇಕಾದ್ರೆ ನನ್ನ ಡೈಲಾಗ್ಸ್ ನನ್ನ ಕ್ಯಾರೆಕ್ಟರ್ಸ್ ಸಾರಿ ನನ್ನ ಡೈಲಾಗ್ಸ್ ಮತ್ತೆ ನನ್ನ ಸ್ಕ್ರೀನ್ ಸ್ಪೇಸ್ ಒಂಚೂರು ಲೀಡ್ ಅಲ್ಲಿ ಇತ್ತು ಅಂತ ನನಗೆ ಫೀಲ್ ಆಯ್ತು. ಡೈಲಾಗ್ಸ್ ಆ ತರ ಇದೆ ನನಗೆ. ಸೊ ಚಿಕ್ಕದಾಗಿದ್ರು ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ ನನಗೆ. ರೈಟ್, ಅಮೇಸಿಂಗ್. ಸೊ ಯಾವ ತರ ಅಟ್ಮಾಸ್ಫಿಯರ್ ಇತ್ತು ಸರ್ ಆ ಸೆಟ್ ಅಲ್ಲಿ? ಒಂದಿನ ಫಸ್ಟ್ ಡೇ ಒಂದ್ ಸ್ವಲ್ಪ ಎಲ್ಲಾರು ಹೊಸೊಬ್ರಲ್ಲ, ಫಸ್ಟ್ ಡೇ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ನಾನು ಜಾಸ್ತಿ ಮಿಂಗಲ್ ಆಗಲ್ಲ, ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಆ ತರ ನಾನು. ಸೊ ಆಯ್ತು ಅನ್ಬಿಟ್ಟು ಮಿಂಗಲ್ ಆಗಕ್ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಹುಡುಗರೆಲ್ಲ ಎಲ್ಲಾರು ಒಂದೇ ರೂಮ್ ಅಲ್ಲಿ ಶೇರ್ ಮಾಡ್ಬೇಕಿತ್ತಲ್ಲ, ಆ ಒನ್ ನೈಟ್ ಅಲ್ಲಿ ಎಲ್ಲ ನಾರ್ಮಲ್ ಆಗೋದ್ವಿ. ಅಂಡ್ ಜೊತೆಗೆ ಸೆಟ್ ಅಲ್ಲಿ ನಮ್ಗೆ ಸೆಟ್ ಅಂತ ಅನ್ಸಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಡೈರೆಕ್ಟರ್ ಸರ್ ಆಗಿರ್ಬೋದು ರಕ್ಷಿತ್ ಸರ್, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಈ ವಿಡಿಯೋ ಮೂಲಕ ಹೇಳ್ತೀನಿ. ಸೊ ಅವ್ರು ಹೆಂಗೆ ಅಂದ್ರೆ ಲೈಕ್ ಅವ್ರ ಡೈರೆಕ್ಟರ್ ಅಂತ ನಂಗೆ ಫೀಲೇ ಬರ್ಸಿಲ್ಲ. ಫ್ರೆಂಡ್ ಹೆಂಗಿರ್ತಾರ ಆ ತರ, ಇದ್ ಮಾಡ್ಬೇಕಪ್ಪ, ಇವತ್ ಸೀನ್ ಸರಿ ಮಾಡೋಣ ಅಷ್ಟು ಈಸಿಯಾಗಿ ಅಷ್ಟು ಫ್ರೀಯಾಗಿ ಶೂಟ್ ಮಾಡಿರೋದ್ ನಾವು. ಸೊ ಇವಾಗ ಹೇಳಿ, ಈ ಫಿಲಮ್ ಅಲ್ಲಿ ಯಾವ್ದ್ ಫನ್ನಿ ಮೂಮೆಂಟ್ ನಿಮ್ಗೆ ಯಾವ್ದು ಅನಿಸ್ತಾನೆ? ಈ ಮೂವಿಲಿ ತುಂಬಾ ಫನಿ ಮೂಮೆಂಟ್ಸ್ ಇದೆ. ಯಾಕಂದ್ರೆ ಈ ಮೂವಿ ನಾವು ಟಾಕಿ ಪೋರ್ಷನ್ ಮುಗಿಸಿರೋದು ಬರೀ 3 ದಿನದಲ್ಲಿ. ಸೊ 3 ದಿನದಲ್ಲಿ ಡೇ ಅಂಡ್ ನೈಟ್ ಶೂಟ್ ಮಾಡಿದೀವಿ, ಓಕೆನಾ. 3 ದಿನದಲ್ಲಿ ಫನಿ ಮೂಮೆಂಟ್ಸ್ ಯಾವ ತರ ಅಂದ್ರೆ, ಇವಾಗ ಬೆಳಗ್ಗೆ ಇಷ್ಟು ತೆಗಿರ್ತೀವಿ, ಮಧ್ಯಾಹ್ನ ಬ್ರೇಕ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಮಧ್ಯಾಹ್ನ ಬ್ರೇಕ್ ಕೊಟ್ಟಾಗ ಇನ್ನೊಂದ್ 2 ನಿಮಿಷ ಬ್ರೇಕ್, ಮತ್ತೆ ಕರೀತಾರೆ ಎಲ್ಲಾರು ಫ್ರೆಂಡ್, ಅಯ್ಯೋ ಏನಪ್ಪಾ ಇದು ಇನ್ನ ಇಷ್ಟಪ್ಪ ಅಂತ ಮತ್ತೆ ಹೋಗ್ತೀವಿ, ಮತ್ತೆ ಬರ್ತೀವಿ. 2 ನಿಮಿಷ ಕುತ್ಕೊಳಂಗಿಲ್ಲ. ಓಕೆ ನಡಿ ಮಾಡೋಣ. ಲೈಕ್ ನಮ್ಗೆ ಆಸೆನೂ ಇದೆ, ಮಾಡ್ಲೇಬೇಕು ಅನ್ನೋ ಹುಚ್ಚು ಇದೆ. ಬಟ್ ಇಷ್ಟೊಂದು ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿರೋದಿದೆಯಲ್ಲ, ಅದೇ ಒಂದು ಮಜಾ. ಅಂಡ್ ಅದ್ರ ಜೊತೆಗೆ ಈ ಊಟದ ಟೈಮ್ ಅಲ್ಲಿ ಎಲ್ಲ ಬಿಡ್ತಾರಲ್ಲ, ಊಟದ ಟೈಮಲ್ಲಿ ಅದೊಂಥರ ಮಜಾ. ಊಟದ ಟೈಮಲ್ಲಿ ಒಬ್ಬೊಬ್ರು ಕಾಣೆ ಆಗ್ಬಿಡೋರು ತಿನ್ಬೇಕಾದ್ರೆ, ಎಲ್ಲ ಶೂಟಿಂಗ್ ಅವ್ರಿಗೆ ಗೊತ್ತೇ ಇರಲ್ಲ ಪಾಪ ಊಟ ಇದೆ ಅಂತ. ಅವ್ರ ಶೂಟಿಂಗ್ ಅಲ್ಲಿ ಅವ್ರೇನೋ ಜ್ಞಾನದಲ್ಲಿರೋರು, ನಾವ್ ಅವ್ರನ್ನ ನೋಡ್ಕೊಂಡು ಹೋಗೋದು, ಆ ತರ ಎಲ್ಲ ತುಂಬಾ ಮಜಾ ಮಾಡಿದೀವಿ. ಅಂಡ್ ರೂಮ್ ಅಲ್ಲೂ ಅಷ್ಟೇ, ರೂಮ್ ಅಲ್ಲಂತೂ ಕೇಳೋದೇ ಬೇಡ. 3 ಜನ ಒಂದ್ 4 ಗಂಟೆಗೆ, ಒಂದು ಬೆಳಗಿನ ಜಾವ ಒಂದು 4 ಗಂಟೆ 3 ಗಂಟೆ 12 ಗಂಟೆಗೆ ಬಂದ್ ಮಲಗ್ತಾ ಇದ್ದಿದ್ದು ರೂಮ್ ಅಲ್ಲಿ. ನೆಕ್ಸ್ಟ್ ಡೇ 5 o'clock ಸೆಟಲ್ ಇರ್ಬೇಕು ಅಂತ, 5:30 6:30 ಸೆಟಲ್ ಇರ್ಬೇಕು ಅಂತ. ಯಾರಾದ್ರೂ ಒಬ್ಬ ಎದ್ದೋಳವನು ಎದ್ಬಿಟ್ಟು ಇನ್ನ 3 ಜನ ಇರ್ತಾರಲ್ಲ, ಅವ್ರನ್ನ ಎಬ್ಬರ್ಸಕ್ಕೆ ಹಿಂಸೆ. ಅವರೇ ನಾನು ಎದ್ದೊಳಲ್ಲ ಕಣೋ, ಆಗ್ತಾ ಇಲ್ಲ ಕಣೋ ಅಂತ ಅವ್ರನ್ನೆಲ್ಲ 3 ಜನ ಎಬ್ಸಿ ಸೆಟ್ ಕರ್ಕೊಂಡು ಹೋಗ್ತಾ ಇದ್ವಿ. ಆ ತರ ಎಲ್ಲ ಮಜಾ ಮಾಡಿದೀವಿ. ಸೂಪರ್. ಸೊ ಈ ಫಿಲಮ್ ಎಂಟೈರ್ ಫಿಲಮ್ 3 days ಅಲ್ಲಿ ಮುಗಿಯತ್ತೆ ಶೂಟು. ಸೊ ನಿಮಗೆ ಫಸ್ಟ್ ಅವ್ರು ಹೇಳ್ತಾರಲ್ವಾ 3 days ಅಲ್ಲಿ ಮುಗಿಯತ್ತೆ ಶೂಟ್ ಅಂತ, ಆವಾಗ ನಿಮ್ಗೆ ಫೀಲಿಂಗ್ ಏನ್ ಬಂತು? 3 days ಅಲ್ಲ, ಈ ಫಿಲಮ್ ಹೇಗ್ ಸಾಧ್ಯ, ಏನಾನ ಫೀಲಿಂಗ್ ಬಂತ ನಿಮ್ಗೆ? ಕ್ವಶನ್ ಏನಾನ ಬಂತ? ಕ್ವಶನ್ ಗಿನ್ನೋದ್ಕಿಂತ ನನ್ಗೆ ಲೈಕ್ ಅಂದ್ರೆ ಎಲ್ಲ ಹೊಸೊಬ್ರಾಗಿರೋದ್ರಿಂದ ಒಂದ್ ಡೌಟೇ ಬಂತು. ಅದಂದ್ರೆ ಸರ್ ಡೈರೆಕ್ಟರ್ ಸರ್ ಮೇಲಲ್ಲ, ಯಾಕಂದ್ರೆ ಅವ್ರು ತೆಗಿತಾರೆ ಅಂತ ಗೊತ್ತಿತ್ತು. ಬಟ್ ಎಲ್ಲ ಹೊಸೊಬ್ರು ಇರೋದ್ರಿಂದ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ಇವಾಗ ಎಲ್ಲಾರ್ದು ಫಸ್ಟ್ ಸಿನಿಮಾ, ಸೊ ಹೆಂಗೆ ಕಷ್ಟ ಆಗಲ್ವಾ ಅನ್ನೋದೊಂದಿತ್ತು. ಅಂಡ್ ಅದಾದ್ಮೇಲೆ ಯಾವಾಗ ಫಸ್ಟ್ ಡೇ ಶೆಡ್ಯೂಲ್ ಮುಗೀತಲ್ಲ, ಫಸ್ಟ್ ಡೇ ಶೆಡ್ಯೂಲ್ ಮುಗಿದಾಗ ನಾವು ಎಲ್ಲ ಅಷ್ಟೇ ಎನರ್ಜೆಟಿಕ್ ಆಗಿದ್ವಿ. ಸೊ ಫಸ್ಟ್ ಡೇ ಇನ್ನೇನ್ ಆಗ್ತಾ ಎಲ್ಲ ಪಟ್ 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 ಅಂತ ಮುಗಿಸ್ದಾಗಂದ ನಮ್ಗೆ ಅವಾಗ ಓಕೆ ಇಲ್ಲ, ಆರಾಮಾಗಿ ಆಗುತ್ತೆ. ಇನ್ 3 ದಿನಾನು ನಮ್ಗೆ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೂಪರ್ ಆಸಮ್. ಅಂದ್ರೆ ಒಬ್ರೇ ಇದ್ರೆ ಕಷ್ಟ ಆಗುತ್ತೆ, ಲೈಕ್ ಟೀಮ್ ಇರುತ್ತಲ್ಲ, ಒಬ್ರಾದ್ರೂ ಟೀಮ್ ಅಲ್ಲಿ ಇಡೀ ಸಿನಿಮಾದಲ್ಲಿ ಒಬ್ಬ ಲೋ ಆದ್ರೂ ಇಡೀ ಸೆಟ್ಟೆ ಲೋ ಆಗೋಗುತ್ತೆ. ಸೊ ಹಂಗೆ ನಮ್ದು ಲೋ ಇರ್ಲಿಲ್ಲ, ಎಲ್ಲಾರು ಹೈಪರ್ ಆಕ್ಟಿವ್ ಗಳೇ, ಎಲ್ಲಾರು ಇಲ್ಲ ಮಾಡೋಣ ಇದ್ ಮಾಡೋಣ, ಎಲ್ಲ ಪ್ರತಿಯೊಬ್ರು ಜೋಶಲ್ಲೇ ಇದ್ರು. ಸೊ ಅವಾಗ ನಮ್ಗೆ ಹೆಂಗಾಯ್ತು ಹೆಂಗ್ ಮುಗೀತು ಅಂತಾನೆ ಗೊತ್ತಾಗಿಲ್ಲ. ಸೊ ಈ ಫಿಲಮ್ ಅಲ್ಲಿ ಬಿಗ್ಗೆಸ್ಟ್ ಟೇಕ್ ಅವೇಸ್ ಯಾವ್ದಾಗಿರುತ್ತೆ? ಬಿಗ್ಗೆಸ್ಟ್ ಟೇಕ್ ಅವೇಸ್ ಏನ್ ಕಲ್ತ್ಕೊಂಡಿದ್ದೀರಾ ಈ ಫಿಲಮ್? ಕಲ್ತಿದ್ದೇನಂದ್ರೆ, ನಾನು ನಮ್ ಡೈರೆಕ್ಟರ್ ಸರ್ ಇಂದ ಒಂದ್ ಕಲ್ತಿದ್ದೇನಂದ್ರೆ, ಅವ್ರು ತುಂಬಾ ವರ್ಷದ ಕನ್ಸಂತೆ. ಸೊ ಅದೇ ಹೇಳ್ದಂಗೆ 7 ವರ್ಷದ ಕನ್ಸು ನಮ್ ಸರ್ದು. ಸೊ 7 ವರ್ಷ ಕನ್ಸ್ ಇಡ್ಕೊಂಡು ಅವ್ರು ಏನೇನೋ ಫೇಸ್ ಮಾಡ್ಕೊಂಡು ಕಷ್ಟಪಟ್ಟಿ ಕೊನೆಗೂ ನಾನ್ ಸಿನಿಮಾ ಮಾಡ್ಲೇಬೇಕು ಅಂತ ಇವಾಗ ಸಿನಿಮಾ ಮಾಡಿದ್ದಾರೆ. ಸೊ ನಾನ್ ಅದ್ರಿಂದ ಏನ್ ಕಲ್ತೆ ಅಂದ್ರೆ, ನಾನು ಇವಾಗ ಇದೇ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಇದೀನಿ. ಫ್ಯೂಚರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಈ ಫೀಲ್ಡ್ ನ ಬಿಡೋ ಪರಿಸ್ಥಿತಿ ಬಂದ್ರೆ, ಒಂದ್ ವೇಳೆ ಬಂದ್ರೆ ಆ ಮೂಮೆಂಟ್ ಗೆ ಮಾತ್ರ ಬಿಟ್ಟು ಮತ್ತೆ ಫ್ಯೂಚರ್ ಅಲ್ಲಿ ಸಿನಿಮಾ ಮಾಡ್ಬೇಕು. ಎಷ್ಟೇ ಕಷ್ಟ ಆದ್ರೂ ಫ್ಯೂಚರ್ ಅಲ್ಲಿ ಮತ್ತೆ ಬಂದು ನಿಂತು ಸಿನಿಮಾ ಮಾಡ್ತೀನಿ. ಸೊ ಅದು ಅವರಿಂದ ಕಲ್ತೀನಿ. ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ಮೇಲೆ ನಿಮಗೆ ಆ ಫಿಲಮ್
ಇಂಡಸ್ಟ್ರಿದು ಏನಾನ ಪರ್ಸ್ಪೆಕ್ಟಿವ್ ಏನಾನ ಚೇಂಜ್ ಆಯ್ತಾ ಇಲ್ಲಾಂದ್ರೆ ಇಂಪ್ರೂವ್ ಆಯ್ತಾ? ಚೇಂಜ್ ಇಂಪ್ರೂವ್ ಕಿಂತ ಏನಾಗಿಲ್ಲ, ಲೈಕ್ ಅಂದ್ರೆ ಚೇಂಜ್ ನಂಗೆ ಅಷ್ಟು ಚೇಂಜ್ ಆಗಿಲ್ಲ. ಲೈಕ್ ಅಂದ್ರೆ ಜೂನಿಯರ್ ಡಿಸ್ಚಾರ್ಜ್ ಹೋದಾಗ್ಲೂ ಇತ್ತು, ಲೈಕ್ ಆ ಲೆವೆಲ್ ಅಲ್ಲೇ ನಮ್ಮ ಮೂವಿನೂ ಮಾಡಿರೋದು. ಓಕೆನಾ. ಹ್ಮ್ ಹ್ಮ್ ಅಂಡ್ ಇವಾಗ ಇನ್ನೊಂದು ಇಂಪ್ರೆಸ್ ಆಗಿ ಜಸ್ಕರಣ್ ಸಿಂಗ್ ಅವರು ಮ್ಯೂಸಿಕ್ ಅಂತ ಗೊತ್ತಾದಾಗ, ಹ್ಮ್ ಸೊ ನಮ್ ಮೂವಿ ಅಂತೂ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ. ಹ್ಮ್ ಹೊಸೊಬ್ರು ಆಕ್ಟರ್ಸ್ ಮಾತ್ರ, ಹೊಸೊಬ್ರು ಯಾರು ನೋನ್ ಫೇಸ್ ಇಲ್ಲ ಅನ್ನೋದು ಒಂದು ಬಿಟ್ರೆ, ಹೊಸೊಬ್ರು ಬಂದ್ರೆ ಏನಂತಾರೆ ಇವಾಗ ಇವಾಗ ಯಾರ್ಯಾರು ನೋನ್ ಫೇಸ್ ಇದಾರೆ ಅವರೆಲ್ಲ ಫಸ್ಟ್ ಹೊಸೊಬ್ರೆ. ಹೌದು. ಸೊ ಅವರು ಫಸ್ಟ್ ಹ್ಮ್ ಹೊಸೊಬ್ರಾಗಿ ಅಲ್ವಾ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ ಹ್ಮ್ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ, ಕಥೆನೂ ಸಖತ್ತಾಗಿದೆ. ಸೊ ಎಲ್ಲ ಹೊಸೊಬ್ರು ಹೌದು. ಬಂದ್ರೇನೆ ಸೊ ನೆಕ್ಸ್ಟ್ ಬೆಳೆಯೋದು. ಕರೆಕ್ಟ್. ಸೊ ಸಾಂಗ್ ಶೂಟ್ ಹೇಗಿತ್ತು ನಿಮಗೆ? ಚೆನ್ನಾಗಿತ್ತು, ಸಾಂಗ್ ಸಖತ್ತಾಗಿದೆ. ರಿಲೀಸ್ ಆದಾಗ ನೀವೇ ಖುಷಿ ಪಡ್ತೀರಾ. ಸೊ ಹ್ಮ್ ಒಂದು ಪ್ರಾಪರ್ ರೊಮ್ಯಾಂಟಿಕ್ ಕನ್ನಡ ಸಾಂಗ್. ಸೊ ರಿಲೀಸ್ ಆದಾಗ ತುಂಬಾ ಸಖತ್ತಾಗಿ ಓಡುತ್ತೆ. ಸೊ ಸಾಂಗ್ ಸಖತ್ತಾಗಿ ಬಂದಿದೆ. ಸೊ ಸಾಂಗ್ ಅಲ್ಲಿ ನಾನು ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆಸಮ್. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಆ ಸಾಂಗ್ ಮತ್ತೆ ARR ಫಿಲಮ್ ಥಿಯೇಟರ್ ಅಲ್ಲಿ ಹೋಗಿ ಕುತ್ಕೊಂಡು ನೋಡೋದು. ಸೊ ಆಡಿಯನ್ಸ್ ನೀವು ರೆಡಿ ಆಗಿದ್ರೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಅಂತ. ಸೊ ನೀವು ಡೈರೆಕ್ಟರ್ ಸರ್ ರಕ್ಷಿತ್ ಸರ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಅವ್ರು ಇನ್ನು ಫ್ಯೂಚರ್ ಅಲ್ಲಿ ಇನ್ನ ಎಷ್ಟೇ ಮೂವೀಸ್ ಮಾಡಿದ್ರು ಅದ್ರಲ್ಲೊಂದ್ ಚಾನ್ಸ್ ಕೊಡಿ. ಜೊತೆಗೆ ವಾ. ಜೊತೆಗೆ ಅವ್ರ ಎಷ್ಟೇ ಮೂವೀಸ್ ಮಾಡಿದ್ರು ಸೇಮ್ ಮೆಂಟಾಲಿಟಿ, ಸೇಮ್ ಅಂದ್ರೆ ಸೇಮ್ ಮೆಂಟಾಲಿಟಿನ ಇಟ್ಕೊಳ್ಳಿ. ಯಾಕಂದ್ರೆ ಅವ್ರು ಚೇಂಜ್ ಆಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪ್ಯಾಷನ್ ಆಗಿರ್ಬೋದು, ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿ ಆಗಿರ್ಬೋದು. ಅವ್ರು ಹೋಗಿ ನಾನು ಯಾವತ್ತೂ ಕೇಳ್ದಾಗ, ಸರ್ ಸಿನಿಮಾ ನಿಮ್ ಪ್ರಕಾರ ಸಿನಿಮಾ ಅಂದ್ರೆ ಏನ್ ಸರ್ ಅಂದ್ರೆ, ನನ್ ಉಸಿರು ನನ್ ಲೈಫ್ ಅಂತಾರ ಅವ್ರು. ಸೊ ಆ ಪ್ಯಾಷನ್ ನ ಅವ್ರು ಯಾವಾಗ್ಲೂ ಬಿಡದೇ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವತ್ತೂ ಬಿಡ್ಬೇಡಿ ಸರ್. ಸೂಪರ್ ಆಸಮ್ ಅಡ್ವೈಸ್. ಸೊ ಇವಾಗ ಈ ಫಿಲಮ್ ಅಲ್ಲಿ ಬೇರೆ ಯಾವ್ದನ ರೋಲ್ ಕೊಡ್ಬೇಕಂದ್ರೆ ನಿಮಗೆ ಯಾವ ತರ ರೋಲ್ ಇಷ್ಟಪಡ್ತೀರಾ? ಆ ತರ ಅಂದ್ರೆ, ನಂಗೆ ಅದರ ಪೊಲೀಸ್ ರೋಲ್ ಒಬ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಓಕೆ. ಆ ಪೊಲೀಸ್ ಹ್ಮ್ ಅಂದ್ರೆ ನಿಮ್ಗೆ ಪೊಲೀಸ್ ತರ ಅನ್ಸಲ್ಲ, ಫುಲ್ ವೈಬ್ ಸಖತ್ತಾಗಿದೆ ಆ ಪೊಲೀಸ್ ಕ್ಯಾರೆಕ್ಟರ್. ಆ ಹ್ಮ್ ಪೊಲೀಸ್ ಕ್ಯಾರೆಕ್ಟರ್ ಒಂಥರ ಅದು ಯೂನಿಕ್ ಆಗಿತ್ತು ನಂಗೆ. ಅದ್ ನಂಗೆ ತುಂಬಾ, ಆ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅದ್ ಬಿಟ್ರೆ ಕ್ವಾಟ್ಲೆ ಅಂತ ಒಂದ್ ಕ್ಯಾರೆಕ್ಟರ್ ಇದೆ, ಅವ್ರದ್ದು ಅಷ್ಟೇ, ಅವ್ರದ್ದು ಸಖತ್ ಇಷ್ಟ ಆಯ್ತು. ಅವ್ರೊಂಥರ ಕಾಮಿಡಿ. ಸೊ ಹ್ಮ್ ತುಂಬಾ ಚೆನ್ನಾಗಿದೆ. ಕ್ಯಾರೆಕ್ಟರೈಸೇಷನ್ಸ್ ತುಂಬಾ ಚೆನ್ನಾಗಿದೆ ಈ ಮೂವಿಲಿ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಆಕ್ಚುಲಿ ನಾನು ಫಿಲಮ್. 2 ಇಂದ 3 ಸೀನ್ ಸುಮ್ನೆ ಶೂಟಿಂಗ್ ನೋಡಿರೋದು. ಓಕೆ. ನಂಗೆ ಹೋಲ್ ಮೂವಿ ಸ್ಟೋರಿ ಎಲ್ಲ ಗೊತ್ತಿಲ್ಲ. ನಂದು ಶೂಟಿಂಗ್ ಅಲ್ಲಿ ಇದ್ದೆ. ಅದನ್ ಬಿಟ್ರೆ ಒಂದ್ 2-3 ಶೂಟಿಂಗ್ ಅಲ್ಲಿ ಸುಮ್ನೆ ನೋಡ್ತಾ ಇರ್ಬೇಕಾದ್ರೆ ಆ 2-3 ಸೀನು ನನ್ಗೆ ತುಂಬಾ ಸಖತ್ತಾಗಿತ್ತು. ಅಂದ್ರೆ ಹೊಸೊಬ್ರು ಮಾಡ್ತಾ ಇದಾರೆ ಅನ್ನೋ ಫೀಲ್ ಇಲ್ಲ, ಸೀರಿಯಸ್ ಆಗಿಲ್ಲ. ಯಾಕಂದ್ರೆ ಆ ಸ್ಕ್ರೀನ್ ಆಗಿರ್ಬೋದು, ಆ ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲ ಮಸ್ತ್ ಆಗಿದೆ. ಸೊ ಹೇಳ್ಬೇಕಂದ್ರೆ ಈ ಜನರೇಷನ್ ಮೂವಿ ಈ ಯೂತ್ ಮೆಂಬರ್ಸ್ ನೋಡ್ಲೇಬೇಕು ಈ ಫಿಲಮ್ನ. 100% ನೋಡ್ಬೇಕು. ಸೊ ARR ಫಿಲಮ್ ಮತ್ತೆ ಬೇರೆ ಫಿಲಮ್ ಕಂಪೇರ್ ಮಾಡಿದ್ರೆ ಏನ್ ಕಲ್ತ್ಕೊಂಡಿದ್ದೀರಾ ಮತ್ತೆ ಹೇಗ್ ಡಿಫ್ರೆಂಟ್? ಕಂಪೇರ್ ಅಂತ ನಾನ್ ಮಾಡಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಕಂಪೇರ್ ಓಕೆ. ಅಂತ ನನ್ಗೆ ಕಂಪೇರ್ ಅಂತ ನಾನು ಹೇಳಲ್ಲ. ಈ ಸಿನಿಮಾಗಿಂತ ಬೇರೆ ಸಿನಿಮಾಗಳಿಗೆ ಕಲ್ತಿದೆ ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಾನು ಕಲ್ತಿರೋದಿದೆ. ಇವಾಗ ಫಸ್ಟ್ ಮೂವಿಯಿಂದಾನು ಕಲ್ತಿದ್ದೀನಿ. ನಾನು ಶಾರ್ಟ್ ಫಿಲಮ್ಸ್ ಮಾಡಿದೀನಲ್ಲ, ಶಾರ್ಟ್ ಫಿಲಮ್ಸ್ ಅಲ್ಲೂ ನಾನು ಕಲ್ತಿರೋದಿದೆ. ನಾನು ಫಸ್ಟ್ ಶಾರ್ಟ್ ಫಿಲಮ್ ಅಲ್ಲೂ ಕಲ್ತಿದ್ದೀನಿ, ಸೆಕೆಂಡ್ ಶಾರ್ಟ್ ಫಿಲಮ್ ಅಲ್ಲೂ ಕಲ್ತಿದ್ದೀನಿ. ಸೊ ಪ್ರತಿ ಸಿನಿಮಾದೂ ಕಲ್ತಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಏನ್ ಕಲ್ತಿದ್ದು ಅಂದ್ರೆ, ನಾನು ಪರ್ಟಿಕ್ಯುಲರ್ ಮೂವಿಲಿ ನಾನು ಕಲ್ತಿದ್ದು ಲೈಕ್ ಅಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ಆಗಿರ್ಬೋದು. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ನಾನು, ವರ್ಕ್ ಮಾಡಿದ್ದೀನಿ. ಬಟ್ ಆದ್ರೂ ಈ ಸಿನಿಮಾದಲ್ಲಿ ಏನ್ ಕಲ್ತಿದ್ರೆ, 3 ದಿನದಲ್ಲಿ ಶೂಟ್ ಅಂತ ಹೇಳೋದ್ರಿಂದ 3 ದಿನದಲ್ಲಿ ನನಗ್ ಗೊತ್ತಿಲ್ಲ ಹೆಂಗ್ ಮಾಡ್ಬೋದು ಅಂತ. ಸೊ ಹೆಂಗ್ ಮಾಡಿದ್ದಾರೆ 3 ದಿನದಲ್ಲಿ, ಎಷ್ಟು ಸ್ಟ್ರಗಲ್ ಇದ್ರು ಇಲ್ಲ ಅದ್ ಮಾಡ್ಬೇಕು. ಎಷ್ಟೊಂದ್ಸತಿ ನಮ್ ಡೈರೆಕ್ಟರ್ ಸರ್ 1 ದಿನ 2 ದಿನ ಮಲಗೇ ಇಲ್ಲ. ಇಲ್ಲ ಇವತ್ತ 3 ಗಂಟೆಗೆ ಶೂಟ್ ಮುಗ್ದಿರುತ್ತೆ, ಮನೆಗ್ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ 5 ಗಂಟೆಗೆ ಮತ್ತೆ ಶೂಟ್. ಸೊ ಏನೇ ಆದ್ರೂ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅದನ್ನ ನಾನು ತುಂಬಾ ಅದನ್ನ ನಾನು ತಗೊಂಡೋಗ್ತೀನಿ. ಸೂಪರ್ ಸರ್. ಇವಾಗ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಗೋಲ್ಸ್ ಯಾವ್ದಾಗಿರುತ್ತೆ ನೆಕ್ಸ್ಟ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ?
ಇವಾಗ ಸದ್ಯಕ್ಕೆ ನನ್ನ ಮೂವಿ ARR ರಿಲೀಸ್ ಆಗ್ಬೇಕು. ಅದಕ್ಕೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಅದು ರಿಲೀಸ್ ಆದ್ರೆ ನನಗೊಂದು ಇನ್ನೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ. ಯಾಕಂದ್ರೆ ಒಂದ್ ಸಿನಿಮಾದಲ್ಲಿ ಮಾಡಿದೆ ಅಂತ ನಾನು ಶೋ ಮಾಡ್ಬೋದು. ಅದನ್ ಬಿಟ್ರೆ ನನ್ನ ಹತ್ರ ಕಥೆಗಳು ತುಂಬಾ ಇದೆ. ಸೊ ನನ್ಗೆ ಡೈರೆಕ್ಷನ್ಗೆ ಅಂತ ಹೇಳೋದಾದ್ರೆ ನನ್ಗೆ ಆಡಿಯನ್ಸ್ಗೆ ತೋರ್ಸ್ಬೇಕು. ಅಂದ್ರೆ ನನ್ನ ವಿಷನ್ ಏನಿದೆ ಅದನ್ನ ತೋರ್ಸ್ಬೇಕು. ಯಾಕಂದ್ರೆ ನಾನ್ ಸಿನಿಮಾಗಳು ತುಂಬಾ ನೋಡೋದ್ರಿಂದ ಇವಾಗ ಎಷ್ಟೊಂದ್ ಸಿನಿಮಾದಲ್ಲಿ ನಾನು ನೋಡ್ತಾ ಇರ್ತೀನಿ, ಇಲ್ಲ ಈ ಸೀನ್ ಬದಲು ಈ ತರ ಮಾಡ್ಬೋದಿತ್ತು, ಈ ತರ ಮಾಡ್ಬೋದಿತ್ತು ಅಂತೆಲ್ಲ ನನ್ಗೆ ಅನ್ಕೋತೀನಿ. ಸೊ ನನ್ನ ಸಿನಿಮಾ ನಾನೇ ಡೈರೆಕ್ಟ್ ಮಾಡಿ ಆಡಿಯನ್ಸ್ ನ ಥಿಯೇಟರ್ ಕುಣಿಸಿ ನೋಡಿ ಇದು ಸಿನಿಮಾ ಅಂತ ನಾನು ತೋರ್ಸ್ಬೇಕು. ಸೊ ಅದು ತುಂಬಾ ಆಸೆ ಇದೆ. ಸೊ ಆದಷ್ಟು ಬೇಗ ಆಗ್ಲಿ ಅಂತ ವೇಟ್ ಮಾಡಿ ಪ್ರೇ ಮಾಡಿ ಅಂಡ್ ಸ್ಟ್ರಗಲ್ ಮಾಡಿ ಕಾಯ್ತಾ ಇದ್ದೀನಿ. ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ಇದೆಲ್ಲ ನೋಡಿದ್ರೆ ನೀವು ಆಗಿದ್ದೀರಾ ಮತ್ತೆ ಆಗ್ತೀರಾ, ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂತೀರಾ ಅಂತ ಹೇಳ್ತಾ ಇವಾಗ ನಾವು ಲಾಸ್ಟ್ ಪಾರ್ಟಿಗೆ ಬಂದ್ರೆ ಅದು ರ್ಯಾಪಿಡ್ ಫೈರ್ ಕ್ವಶನ್ಸ್. ಸೊ ಎಕ್ಸೈಟೆಡ್ ಸರ್? ರ್ಯಾಪಿಡ್ ಫೈರ್ ಅಲ್ಲ, ನಾನು ಅದೇ ಬೇರೆ ಬೇರೆ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ ರ್ಯಾಪಿಡ್ ಫೈರ್ಸ್ ಎಲ್ಲ. ಸೊ ಇವಾಗ ನನಗೆ ಅನುಭವ ಆಗ್ತಿದೆಯಲ್ಲ, ಖುಷಿ. ಸೂಪರ್. ಆಕ್ಟರ್ ಆರ್ ಡೈರೆಕ್ಟರ್? ಡೈರೆಕ್ಟರ್. ರಾಜ್ಕುಮಾರ್ ಆರ್ ಪುನೀತ್ ರಾಜ್ಕುಮಾರ್? ಅದು ಎರಡಕ್ಕೂ ಕಂಪ್ಯಾರಿಸನ್. ಇಬ್ರು ಸೂಪರ್. ಆದ್ರೆ ಯಾವ ತರ ಇದೆ ಅಂದ್ರೆ ನಿಮ್ಗೆ ಕ್ವಶನ್ ಯಾವ ತರ ಇದೆ ಅಂದ್ರೆ ರೈಟ್ ಐಯ ಲೆಫ್ಟ್ ಐಯ ಅನ್ನೋ ತರ ಇದೆ. ಇಬ್ರು ನೋ ಡೌಟ್. ಓಕೆ. ಒನ್ ಡ್ರೀಮ್ ಯಾವ್ದಾಗಿರುತ್ತೆ ನಿಮ್ದು? ಸಿನಿಮಾ. ಒನ್ ಮೂವಿ ಯು ವಿಶ್ ಯು ಹ್ಯಾಡ್ ಆಕ್ಟೆಡ್ ಇನ್? ಆಕ್ಟೆಡ್ ಇನ್ ಒನ್ ಮೂವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಟೀ ಆರ್ ಕಾಫಿ? ಆಕ್ಚುಲಿ ಎರಡು ಕುಡಿಯಲ್ಲ. ಜ್ಯೂಸ್? ಜ್ಯೂಸ್. ಓಕೆ. ಸೊ early morning shoot or night shoot? ಅದ್ ಮ್ಯಾಟರ್ ಆಗಲ್ಲ, ಎರಡರಲ್ಲೂ ನಾನ್ ರೆಡಿ. ಶೂಟ್ ಅಂತ ಇದ್ರೆ ಎರಡಕ್ಕೂ ರೆಡಿ ನಾನು. One word to describe your journey? ನನ್ ಜರ್ನಿಯಲ್ಲಿ ಹೇಳಕ್ ಇಷ್ಟಪ್ಪ ಅಂದ್ರೆ ನನ್ ಜರ್ನಿಯಲ್ಲಿ ಇರೋದೇ ಬರೀ ಸಿನಿಮಾ, ಇನ್ನೇನು ಇಲ್ಲ. ಯಾಕಂದ್ರೆ ಅದನ್ ಬಿಟ್ರೆ ನನ್ ಜರ್ನಿ ಅಂತ ಹೇಳೋದಾದ್ರೆ ಅದೇ ಇಷ್ಟೊತ್ತು ಮಾತಾಡೋದ್ವಲ್ಲ, ಫಸ್ಟ್ ಇಂದ ಲಾಸ್ಟ್ ವರ್ಗು ಇಂಟರ್ವ್ಯೂ ನೋಡಿದ್ರೆ ಅದೇ ನನ್ ಲೈಫ್ ಜರ್ನಿ ಅಷ್ಟೇ, ಏನಿಲ್ಲ. Simple. Fame or impact? ಇಂಪ್ಯಾಕ್ಟ್. Okay. One actor you admire the most? ಅಡ್ಮೈರ್ ಒನ್ ಆಕ್ಟರ್ ಅಂತ ಹೇಳಕ್ಕಾಗಲ್ಲ, ತುಂಬಾ ಜನ ಇದಾರೆ. ಒಬ್ಬೊಬ್ಬರ ಆಕ್ಟರ್ ಇಂದ ನಾನು ತುಂಬಾ ಕಲ್ತಿದ್ದೀನಿ. ಇವಾಗ ದರ್ಶನ್ ಇಂದ ಅವ್ರು ಬಂದ್ರೆ ಸೊ ಈಸ್ ಅ ಲೈಟ್ ಬಾಯ್ ಇಂದ ಅವ್ರೊಬ್ರು ಆಕ್ಟರ್ ಆದ್ರು. ಯಶ್ ಅವರಿಂದ ಬಂದ್ರೆ ಬಸ್ ಡೇ ಕಂಡಕ್ಟರ್ ಮಗ ರಾಕಿಂಗ್ ಸ್ಟಾರ್ ಆದ್ರು. ಸೊ ತುಂಬಾ ಎಲ್ಲರಿಂದ ನಾನು ಕಲ್ತಿದ್ದೀನಿ, ಪ್ರತಿಯೊಬ್ಬರಿಂದಾನು ಕಲ್ತಿದ್ದೀನಿ ಇಂಡಸ್ಟ್ರಿಲಿ. ಇನ್ನು ಅಪ್ಪು ಅವರು, ಪುನೀತ್ ರಾಜ್ಕುಮಾರ್ ಅವ್ರ ಸರ್ ಬಂದ್ರೆ ಅವರು ಲೈಕ್ ಅಂದ್ರೆ ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅವ್ರು ಮುಟ್ಟಿದೆಲ್ಲ ಸಖತ್ತಾಗಿದೆ. ಇವಾಗ ಜಾಕಿ ಆಗಿರ್ಬೋದು, ಅಣ್ಣ ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಹ್ಯೂಜ್ ಫ್ಯಾನ್. ಸೊ ಎಲ್ಲದಕ್ಕೂ ನನ್ಗಿದೆ. So your message to dreamers chasing cinema? ಯಾವ ತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವ್ರಿಗೆ ಲೈಕ್ ಅಂದ್ರೆ ಅದೇ ಹೇಳದ್ನಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಹತ್ರ ಎಲ್ಲ ಇದೆ. ಇವಾಗ ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ಹೇಳಿದ್ರು, ಇವಾಗ ನಮ್ಮ ಹತ್ರ ಎಲ್ಲ ಇದೆ. ಫೋನ್ ಇದೆಯಾ, ಫೋನ್ ಕ್ಯಾಮ್ರಾ ಆಯ್ತು. ಸ್ಕ್ರೀನ್ಗೆ ಇವಾಗ ಸದ್ಯಕ್ಕೆ ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ರಿ. ಸೊ ಶೂಟ್ ಮಾಡಿ, ಕತೆ ಬರೀರಿ. ನಮ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಾನು ಇವಾಗ ನನ್ನ ಶಾರ್ಟ್ ಫಿಲಮ್ಸ್ ಅಲ್ಲಿ ನಾನು ಎರಡು ಶಾರ್ಟ್ ಫಿಲಮ್ ಮಾಡಿರೋದು ಝೀರೋ ಬಜೆಟ್, ಕಂಪ್ಲೀಟ್ಲಿ ಝೀರೋ ಬಜೆಟ್, ₹1 ಹಾಕಿಲ್ಲ. ಸೊ ಯಾಕಂದ್ರೆ ನನ್ಗೆ ಇವಾಗ ಕ್ವಶನ್ ಬಂತು, ಕಾಸಿಲ್ದಿರ ಹೆಂಗ್ ಮಾಡ್ತೀರಾ ಶಾರ್ಟ್ ಫಿಲಮ್ಸ್ ಅಂತ. ನಾನು ಏನಕ್ ಮಾಡಕ್ ಆಗಲ್ಲ ಅಂತ ಹೇಳಿ ಮಾಡಿದ್ದು. ಸೊ ಅದ್ರಲ್ಲಿ ಒಂದು ಸಿನಿಮಾಗೆ ಬೆಸ್ಟ್ ಮೂವಿ ಅವಾರ್ಡ್ ಬಂತು. BCom ಅನ್ನೋ ಶಾರ್ಟ್ ಫಿಲಮ್ಗೆ ಬೆಸ್ಟ್ ಮೂವಿ ಅವಾರ್ಡ್ ಬಂತು. ಅಂಡ್ ಅದ್ ನಮ್ ಕಾಲೇಜಲ್ಲಿ ಬಂದಿತ್ತು. ಸೊ ನಾನು ಅದನ್ನ ಹೇಳಕ್ ಬಂದ್ರೆ ಅವಾಗ ನಾನು ಒಬ್ನೇ ಇದ್ದಿದ್ದು. ಸೊ ನಾನೇ ಡೈರೆಕ್ಟರ್, ನಾನೇ ಆಕ್ಟರ್, ನಾನೇ ಹೀರೋ, ಅಂಡ್ ನಾನೇ ಮ್ಯೂಸಿಕ್, ನಾನೇ ಎಡಿಟರ್, ನಾನೇ ಪ್ರೊಡ್ಯೂಸರ್. ಅಂದ್ರೆ ಚಿಕ್ಕದು ಇವಾಗ ₹10 ಅಂದ್ರೆ ಇವಾಗ ಏನಾದ್ರು ಸೀನ್ ಇದ್ರೆ ಅದಕ್ಕೆ. ಸೊ 5 ನಾನೇ ಮಾಡಿದ್ದೀನಿ, ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ಎಡಿಟರ್ ಅಂಡ್ ಪ್ರೊಡ್ಯೂಸರ್ ಅಂತ ಅನ್ಕೊಳ್ಳಿ. ಸೊ ಆತರ ಮಾಡೋದಾದ್ರೆ ಇವಾಗ ನಾನ್ ಮಾಡಿದ್ದೀನಿ ಅನ್ನೋದಾದ್ರೆ ಇನ್ನ ಎಲ್ಲಾರು ಮಾಡ್ಬೋದು.
ಫಸ್ಟ್ ಸ್ಟೆಪ್ ಇವಾಗ ಬಿ.ಕಾಮ್ ಮಾಡಿದಾಗ ಆ ತರ ಕಷ್ಟ ಆಯ್ತು. ಅಂಡ್ ನಾನ್ ಕಾಲೇಜ್ ಇರೋ ಹುಡುಗರು ನನ್ನ ಫ್ರೆಂಡ್ಸ್ ನಾನು ಆಕ್ಟ್ರೆಸ್ ಆಗಿ ಹಾಕೊಂಡೆ. ನೆಕ್ಸ್ಟ್ ಹ್ಮ್ ಗ್ಯಾಂಗ್ ವಾರ್ ಅನ್ನೋ ಮೂವಿ ಮಾಡಿದಾಗ ಇವಾಗ ಫಸ್ಟ್ ಮೂವಿ ಮಾಡೋದ್ರಿಂದ ಗ್ಯಾಂಗ್ ವಾರ್ಗೆ ಇನ್ನ ಟೀಮ್ ಬಂತು, ಕೊಲಾಬ್ ಆದ್ರು. ಸೊ ಫಸ್ಟ್ ಸ್ಟೆಪ್ ಮಾತ್ರ ತುಂಬಾ ಕಷ್ಟ ಇರುತ್ತೆ. ನೀವೇ ಮಾಡಿ, ಹ್ಮ್ ಏನ್ ಮಾಡ್ತೀರಾ, ಒಂದ್ ರೀಲ್ ಶೂಟ್ ಮಾಡಿದ್ರು ಪರವಾಗಿಲ್ಲ, ಮಾಡಿ. ನೀವೇ ಮಾಡಿ, ಅಪ್ಲೋಡ್ ಮಾಡಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದೇ ನಾಳೆ ಅಂತ ಮಾಡ್ಬೇಡಿ, ಇವತ್ತಿಂದಾನೇ ಸ್ಟಾರ್ಟ್. ಕಂಗ್ರ್ಯಾಚುಲೇಷನ್ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಚೆನ್ನಾಗಿತ್ತು ಥ್ಯಾಂಕ್ ಯು. ನಿಮ್ಮ ಕಾನ್ವರ್ಸೇಷನ್. ನನ್ಗೂ ಮತ್ತೆ ತುಂಬಾ ಖುಷಿ ಆಯ್ತು. ಅಂಡ್ ನಾನು ಆಕ್ಚುಲಿ ನಿಮ್ ಸಬ್ಸ್ಕ್ರೈಬರ್, ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ. ಥ್ಯಾಂಕ್ ಯು ಸೊ ಸೋ ಮಚ್. ನಿಮ್ ಜೊತೆ ಇವತ್ತು ಕುತ್ಕೊಂಡು ಮಾತಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಇದೆ. ಅಂಡ್ ಐ ಆಮ್ ಫೀಲಿಂಗ್ ಪ್ರೌಡ್. ಯಾಕಂದ್ರೆ ಅಂದ್ರೆ ಎಲ್ಲ ಇವಾಗ ನೀವು ನನ್ನ ಇಷ್ಟು ಟೈಮ್ ಕೊಟ್ಟು, ನಿಮ್ಮ ಟೈಮ್ ಕೊಟ್ಟು ನನ್ನ ಇಂಟರ್ವ್ಯೂ ಮಾಡಿದೀರಾ ಅಂದ್ರೆ, ಸೊ ಐ ರೆಸ್ಪೆಕ್ಟ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. Thank you so much. Thank you so much for being here today and expressing your thoughts today. And ನಿಮ್ಮ ಲಾಸ್ಟ್ ಮೆಸೇಜ್ ನನಗೆ ಮತ್ತು ಆಡಿಯನ್ಸ್ಗೆ. ಅಂಡ್ ನನ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಇವಾಗ ನೀವು ಕಾಲ್ ಮಾಡಿದಾಗ ನೀವ್ ಹೇಳಿದ್ರಿ ನಾವ್ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರಿ. ಸೊ ಅದ್ರ ಪ್ರಕಾರ ಹೇಳೋದಾದ್ರೆ, ನಿಮ್ಗೆ ನಾನು ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ಕಾಲೇಜ್ಗೆ ಹೋಗ್ಕೊಂಡು ನಿಮ್ ಪ್ಯಾಷನ್ ನ ಫಾಲೋ ಮಾಡ್ಕೊಂಡು, ಅಂಡ್ ನಿಮ್ಮ ನಾನು ಅವಾಗಿಂದ ನೋಡೋದ್ರಿಂದ ನನ್ಗೆ ಗೊತ್ತಿರೋ ಪ್ರಕಾರ ನೀವು ದೊಡ್ಡ ದೊಡ್ಡ ಆಕ್ಟರ್ಸ್ನೆಲ್ಲ, ಆನಂದ್ ಆಗಿರ್ಬೋದು, ಅವರೆಲ್ಲ ಇಂಟರ್ವ್ಯೂ ಮಾಡಿದಿರ. ಸೊ ಅವ್ರನ್ನೆಲ್ಲ ಪ್ಯಾಷನ್ ಮೂಲಕ ಈ ಕಡೆ ಇದು ಕಾಲೇಜ್ ಎಜುಕೇಶನ್ ಬಿಡ್ದಿರಾ, ಪ್ಯಾಷನ್ ಬಿಡ್ದಿರಾ, ಈ ಕಡೆ ಮನೆಗೂ ಟೈಮ್ ಕೊಡ್ಕೊಂಡು ಎಲ್ಲಾ ಹ್ಯಾಂಡಲ್ ಮಾಡ್ತಾ ಇದೀರಲ್ಲ, ಅದಕ್ಕೆ ನಿಮ್ಗೊಂದು ಹ್ಯಾಟ್ಸ್ ಆಫ್. ಸೊ ಹೀಗೆ ನಿಮ್ಮ ಪೇಜ್ ನ, ನಿಮ್ಮ ಯೂಟ್ಯೂಬ್ ನ ಹಿಂಗೆ ಹೋಗ್ತಾ ಇರಿ. ಯಾವ್ದೇ ಕಾರಣಕ್ಕೂ ಎಲ್ಲೋ ಒಂದು ಟೈಮಲ್ಲಿ ಲೋ ಆದ್ರೆ, ಬೇಜಾರಾದ್ರೆ, ಇಲ್ಲ ವರ್ಕೌಟ್ ಆಗ್ತಿಲ್ಲ ಅಂತ ಏನಾದ್ರು ಸ್ಟಾಪ್ ಮಾಡ್ಬೇಕು ಅಂತ ಥಾಟ್ ಬಂದ್ರು, ಸ್ಟಾಪ್ ಮಾಡ್ಬೇಡಿ. ಆಗತ್ತೆ. ಲೈಫ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾರೋ ಲೈಕ್ ಅಂದ್ರೆ ತುಂಬಾ ಕಷ್ಟ. ಯಾವ್ತರ ಅಂದ್ರೆ, ಯಾರು ಒಬ್ರು ಸಕ್ಸಸ್ ಆಗ್ತಾರಲ್ಲ, ಗೊತ್ತಿರುತ್ತೆ, ದೇವ್ರಿಗೆ ಗೊತ್ತಿರುತ್ತೆ ಅನ್ಕೊಳ್ಳಿ ಸಕ್ಸಸ್ ಆಗ್ತಾರೆ ಇವ್ರು ಅಂತ. ಅವ್ರಿಗೆ ತುಂಬಾ ಕಷ್ಟಗಳು ಕೊಡೋದು. ಸೊ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸಕ್ಸಸ್ ಆಗ್ತೀರಿ. ನಿಮ್ ಸಬ್ಸ್ಕ್ರೈಬರ್ಸ್ಗೆ ಆ ಒಳ್ಳೆ ಕಂಟೆಂಟ್ ಕೊಡಿ ಅಷ್ಟೇ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್. ಸೊ ನಾನು ಬರ್ತೀನಿ, ನೀವು ಬನ್ನಿ ಥಿಯೇಟರ್ಗೆ ARR ಫಿಲಮ್ ನೋಡಕ್ಕೆ. ನಾವು ಎಲ್ಲರೂ ಬಂದು ಎಂಕರೇಜ್ ಮಾಡೋಣ ಈ ಫಿಲಮ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.